BS ಯಡಿಯೂರಪ್ಪ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದರೆ BS ಯಡಿಯೂರಪ್ಪ ಭವಿಷ್ಯ ಖಾತ್ರಿ ಆಗಿದೆಯಾ? 112 ಶಾಸಕರನ್ನು ಅವರು ಕೂಡಿ ಹಾಕುವ ಪ್ರಯತ್ನದಿದ್ದಾರೆ. ಅದು ಸಕ್ಸಸ್ ಆಗುತ್ತಾ ಅನ್ನೋದು. ಆದರೆ ಅವರಿಗೆ ವಿಶ್ವಾಸ ಇದೆ BS ಯಡಿಯೂರಪ್ಪ ಬಹುಮತ ಸಾಬೀತು ಮಾಡ್ತಾರೆ ಅಂತ. ಅದು ಹೇಗೆ ಮಾಡ್ತಾರೆ? ಇದೇ ಆಗಿರ್ತಕ್ಕಂಥ ಲೆಕ್ಕಾಚಾರ. ಹಾಗಿದ್ರೆ BS ಯಡಿಯೂರಪ್ಪ ಉಳಿತಾರ? ಇದೇ ಹೊತ್ತಿನ ಚರ್ಚೆ. BS ಯಡಿಯೂರಪ್ಪ ಉಳಿತಾರ? ಸೊ ಇದಕ್ಕೆ ಮೊದಲು ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದೆ ರಾಜ್ಯದಲ್ಲಿ. ಬಿಜೆಪಿಯಲ್ಲಿ ಸಿದ್ಧವಾಯಿತು 113 ಶಾಸಕರ ಪಟ್ಟಿ. ಸೊ ಇದು ನ್ಯೂಸ್ 18 ಕನ್ನಡದ ಬಿಗ್ ಬ್ರೇಕಿಂಗ್ ನ್ಯೂಸ್. ಸಂಪೂರ್ಣ ಬಹುಮತ ತೋರಿಸಲು ಬಿಜೆಪಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವೇದಿಕೆ ಸಜ್ಜಾಗ್ತಾ ಇದೆ. ಪ್ರತಿಪಕ್ಷ ನಾಯಕರೇ ಶಾಸಕರಿಗೆ ಗಾಳ ಹಾಕಿದೆ ಬಿಜೆಪಿ. ಲಿಂಗಾಯತ್ ಕಾಂಗ್ರೆಸ್ ಶಾಸಕರು ಬಿಜೆಪಿ ತೆಕ್ಕೆಗೆ ಬಂದಿದ್ದಾರೆ. ಹದ್ದಿನ ಕಣ್ಣಿನ ನಡುವೆ ಕೂಡ ಬಿಜೆಪಿ ತೆಕ್ಕೆಗೆ ಜಾರಿದ್ದಾರೆ ಕಾಂಗ್ರೆಸ್ ಶಾಸಕರು. ಈ ಶಾಸಕರು ಬಿಜೆಪಿ ಬೆಂಬಲಿಸಿ ಸಹಿ ಹಾಕಿದ್ರೆ ಎಂಬ ವದಂತಿ ಈಗ ಬಿಜೆಪಿ ವಲಯದಲ್ಲಿ ಹರಿದಾಡ್ತಾ ಇದೆ. ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ನಾಯಕರ ಅನುಮತಿಯೊಂದಿಗೆ ತನ್ನ ಸಂಖ್ಯಾಬಲವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ 113 ಶಾಸಕರ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದೆ. ಅದರಲ್ಲಿ ಪ್ರತಿಪಕ್ಷದ ಶಾಸಕರ ಒಂದು ಸಂಪರ್ಕ ಕೂಡ ಈಗಾಗಲೇ ಆಗಿದೆ ಅನ್ನುವಂಥದ್ದು. ಲಿಂಗಾಯತ ಕಾಂಗ್ರೆಸ್ ಶಾಸಕರು ಬಿಜೆಪಿ ತೆಕ್ಕೆಯೊಳಗೆ ಬಂದಿದ್ದಾರೆ. ಈಗಾಗಲೇ JDS ಕಾಂಗ್ರೆಸ್ ಶಾಸಕರು ತಮ್ಮ ಶಾಸಕರನ್ನ ಹದ್ದಿನ ಕಣ್ಣಿನ ನಡುವೆ ಒಂದು ಕಡೆ ಸೇಫ್ ಆಗಿದ್ದಾಗಲೂ ಕೂಡ ಬಿಜೆಪಿಯ ನಾಯಕರು ಈ ಒಂದು ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನುವಂಥದ್ದು. ಹಾಗಾದರೆ ಭಾರತೀಯ ಜನತಾ ಪಕ್ಷ 113 ಶಾಸಕರ ಪಟ್ಟಿಯನ್ನು ಹೊಂದಿದೆಯಾ? ಸೊ ಆ ಪ್ರಯತ್ನದಲ್ಲಿ ಅದು ಈಗಾಗಲೇ ಸಫಲ ಆಗಿದೆ ಅನ್ನುವಂಥದ್ದು ಈಗ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ವಲಯದಲ್ಲಿ ಹರಿಯುತ್ತೆ. ಮತ್ತು ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಅಂಥದ್ದೊಂದು ಚರ್ಚೆ ಶುರುವಾಗಿದೆ. ಲಿಂಗಾಯತ ಶಾಸಕರನ್ನೇ ಬಿಜೆಪಿ ಟಾರ್ಗೆಟ್ ಮಾಡಿದೆ. ಯಾರಪ್ಪ ಅವರ ಶಾಸಕರು ಒಂದ್ಸಲ ನೋಡ್ಕೊಂಬರೋಣ. ಆನಂದ್ ಸಿಂಗ್ ವಿಜಯನಗರ ಕಾಂಗ್ರೆಸ್, ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಕಾಂಗ್ರೆಸ್ ಶಾಸಕರು, BC ಪಾಟೀಲ್ ಹಿರೇಕೆರೂರು ಕಾಂಗ್ರೆಸ್ ಶಾಸಕರು, ಪ್ರತಾಪಗೌಡ ಪಾಟೀಲ್ ಮಸ್ಕಿಯಿಂದ ಗೆದ್ದಂಥ ಕಾಂಗ್ರೆಸ್ ಶಾಸಕರು. ಸೊ ಈ ಶಾಸಕರು ಈಗಾಗಲೇ ಭಾರತೀಯ ಜನತಾ ಪಕ್ಷದ ಸಂಪರ್ಕದಲ್ಲಿದ್ದಾರೆ, ಸಂಪರ್ಕ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬೀರ್ ನಾರಾಯಣರಾವ್ ಬಸವ ಕಲ್ಯಾಣ ಕಾಂಗ್ರೆಸ್ ಶಾಸಕರು, ಮಹಾಂತೇಶ್ ಕೌಜಲ್ಗಿ ಬೈಲೊಂಗಲ ಕಾಂಗ್ರೆಸ್ ಶಾಸಕರು, ಅಮರೇಗೌಡ ಬಯ್ಯಾಪುರ್ ಕುಷ್ಟಗಿಯಿಂದ ಗೆದ್ದಂಥವ್ರು ಕಾಂಗ್ರೆಸ್ ಶಾಸಕರು, ಹಾಗೆ DS ಹೊಲಗೇರಿ ಲಿಂಗಸುಗೂರಿಂದ ಗೆದ್ದಂಥ ಕಾಂಗ್ರೆಸ್ ಶಾಸಕರು. ಇವರೆಲ್ಲರೂ ಕೂಡ ಬಿಜೆಪಿಯ ನಾಯಕರ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು. ಸೊ ಈ ಒಂದು ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಸಿಗ್ತಾ ಇದೆ. ವೆಂಕಟರಾವ್ ನಾಡಗೌಡ ಸಿನ್ನೂರು JDS ಶಾಸಕರು, H ನಾಗೇಶ್ ಮುಳಬಾಗಿಲು ಪಕ್ಷೇತರ ಗೆದ್ದಂಥ ಶಾಸಕರು, ಹಾಗೆ R ಶಂಕರ್ ರಾಣೆಬೆನ್ನೂರಿನ KPJP ಶಾಸಕರು. ಸೊ ಬೆಳಿಗ್ಗೆ ನಿನ್ನೆ ಬಿಜೆಪಿ ಜೊತೆಗಿದ್ರು, ಸಂಜೆ ಕಾಂಗ್ರೆಸ್ ಜೊತೆ ಕೂರಿಸಿಕೊಂಡಿದ್ದಾರೆ. ಆದರೂ ಕೂಡ ತೆರೆಮರೆಯಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ಈ ಶಾಸಕರ ಸಂಪರ್ಕವನ್ನು ಬೆಳೆಸಿದ್ದಾರೆ. ಇವರನ್ನು ಮನವೊಲಿಸುವಂಥದ್ದು ಅಥವಾ ಬೇರೆ ರೀತಿಯ ಆಸೆಗಳನ್ನು ತೋರಿಸಿ ಅವರನ್ನ ಬಿಜೆಪಿಗೆ ಬೆಂಬಲ ಪಡೆಯುವ ನಿಟ್ಟಿನಲ್ಲಿ ಬಿಜೆಪಿಯ ನಾಯಕರು ಗೌಪ್ಯವಾಗಿ ಪ್ರಯತ್ನದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನ್ಯೂಸ್ 18 ಕನ್ನಡ ಸಿಗ್ತಾ ಇದೆ. ಸೊ ಹಾಗಾದ್ರೆ ಬರೀ ನಮ್ಮ ರಾಜಕೀಯ ಪ್ರತಿನಿಧಿ ರಮೇಶ್ ಹಿರೇಜಂಬೂರ್ ನ್ಯೂಸ್ ಡೆಸ್ಕ್ ನೇರ ಸಂಪರ್ಕದಲ್ಲಿ. ರಮೇಶ್, ಈಗಾಗಲೇ BS ಯಡಿಯೂರಪ್ಪ ಪ್ರಮಾಣ ವಚನ ಸ್ವೀಕರಿಸಿದರೆ. ಮತ್ತೊಂದು ಕಡೆ ಅವರಿಗೆ ಇರತಕ್ಕಂಥ ಸಂಖ್ಯಾಬಲ 104. ಹಾಗಾದ್ರೆ ಆ ಸಂಖ್ಯಾಬಲ ವೃದ್ಧಿ ಮಾಡೋದಕ್ಕೆ ಬಿಜೆಪಿ ನಡೆಸಿದಂಥ ಆಪರೇಷನ್ ಕಮಲದ ಭಾಗ ಇದು. ಹಾಗಾದ್ರೆ ಈ ಎಲ್ಲ ಶಾಸಕರ ಪ್ರಯತ್ನದಲ್ಲಿ ಬಿಜೆಪಿ ನಾಯಕರು ಸಕ್ಸಸ್ ಆಗಿದ್ದಾರಾ ಅಥವಾ ಮಾತಾಡಿದರೆ ಅವರಿಗೆ ಖಾತ್ರಿ ಇದೆಯಾ ಅಂತ ಈ ಶಾಸಕರು ಬೆಂಬಲ ಕೊಡ್ತಾರೆ ಅನ್ನುವಂಥದ್ದು? ಎಸ್ ಲಕ್ಷ್ಮಣ್ ಹೋಗಾರ್, ಈಗಾಗಲೇ ಏನು ಬಿಜೆಪಿ ನಾಳೆ ಬೆಳಿಗ್ಗೆ 10:30ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ಸಂಖ್ಯಾಬಲವನ್ನ ಸಾಬೀತು ಮಾಡಲೇಬೇಕು. ಪಟ್ಟಿಯನ್ನು ಅವರನ್ನು ಎಷ್ಟು ಜನ ತಮ್ಮ ಜೊತೆಗೆ ಇದ್ದಾರೆ ಅನ್ನುವಂಥದ್ದನ್ನ ಅಲ್ಲಿ ನೀಡಲೇಬೇಕು. ಸೊ ಎಲ್ಲ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಏನು ವಿಧಾನಸೌಧಕ್ಕೆ ತೆರಳಿ ಅಲ್ಲಿ ರೈತರ ಏನು ಸಾಲ ಮನ್ನಾ ಮಾಡುವಂತ ವಿಚಾರವನ್ನ ಚರ್ಚೆ ನಡೆಸಿ ನೇರವಾಗಿ ಮನೆಗೆ ಬಂದರು. ಆ ಮನೆಗೆ ಬಂದಂತ ಸಂದರ್ಭದಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ 3:30ವರೆಗೂ ಸತತವಾಗಿ ಯಾರ್ಯಾವ ಶಾಸಕರು ಎಲ್ಲೆಲ್ಲಿ ಇದ್ದಾರೆ, ಸೊ ಅವರೆಲ್ಲರೂ ಕೂಡ ಹೇಗೆ ಬಿಜೆಪಿ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರವನ್ನ ಕೂತು ಹಾಕಿ ಸುಮಾರು 9 ಜನ ಶಾಸಕರ ಹೊಸ ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸಿದೆ. ಬಿಜೆಪಿಯಲ್ಲಿ ಇರತಕ್ಕಂಥ 104 ಜನರ ಶಾಸಕರು, ಹಾಗೆಯೇ ಬೇರೆ ಕಾಂಗ್ರೆಸ್ JDS ಮತ್ತೆ ಪಕ್ಷೇತರ ಶಾಸಕರು ಸೇರಿದಂತೆ 9 ಜನರ ಪಟ್ಟಿ ಸಿದ್ಧ ಆಗಿದೆ. ಇದರಲ್ಲಿ ಬಳ್ಳಾರಿ ಭಾಗದ ಶಾಸಕರು ಇಲ್ಲ, ಜೊತೆಗೆ BC ಪಾಟೀಲ್ ಇಲ್ಲ. ಅವರನ್ನ ಹೊರತುಪಡಿಸಿಯೇ 9 ಜನರ ಪಟ್ಟಿ ಸಿದ್ಧಪಡಿಸಿರುವಂತದ್ದು. ಯಡಿಯೂರಪ್ಪನವರ ಪ್ರಕಾರ ಈಗಾಗಲೇ ರಾಜಭವನಕ್ಕೂ ಕೂಡ ಈ ಪಟ್ಟಿ ಹೋಗಿದೆ ಅನ್ನುವಂತ ಮಾಹಿತಿ ಈಗ ನ್ಯೂಸ್ 18ಗೆ ಸಿಗ್ತಾ ಇರುವಂತದ್ದು. ನೇರವಾಗಿ ಅಮಿತ್ ಶಾ ಅವರೇ ಫ್ಯಾಕ್ಸ್ ಮೂಲಕ ರಾಜಭವನಕ್ಕೆ ತಲುಪಿಸಿದ್ದಾರೆ. ನಮ್ಮ ಸಂಖ್ಯಾಬಲ ಇಷ್ಟಿದೆ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರ ನಡುವೆ ಈಗಾಗಲೇ ಏನು JDSನ ಶಾಸಕರಾದಂತಹ ವೆಂಕಟರಾವ್ ನಾಡಗೌಡ, ಒಂದು ಸಿಂಧನೂರಿನ ಶಾಸಕರು ಸೇರಿದಂತೆ ಕಾಂಗ್ರೆಸ್ನ ಸುಮಾರು 5 ಜನ ಶಾಸಕರು, ಜೊತೆಗೆ ಪಕ್ಷೇತರ KPJP ಶಾಸಕರು ಒಬ್ಬ, ಮತ್ತೆ ಪಕ್ಷೇತರ ಶಾಸಕರು ಸೇರಿದಂತೆ 9 ಜನ ನೂತನ ಶಾಸಕರನ್ನ ಈಗಾಗಲೇ ಪಟ್ಟಿ ಮಾಡಿಸಿದೆ. ಅದೆಲ್ಲರೂ ಕೂಡ ಈಗಾಗಲೇ ಬಿಜೆಪಿಯ ಸಂಪರ್ಕದಲ್ಲಿರುವಂತದ್ದು. ಸೊ ಇವರನ್ನ ಬಳಸಿಕೊಂಡು ಈಗಾಗಲೇ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಕೂಡ ತಮ್ಮ ಸಂಖ್ಯಾಬಲವನ್ನ ಪ್ರದರ್ಶನ ಮಾಡಲಿಕ್ಕೆ ಬಿಜೆಪಿ ಅಣಿಯಾಗಿದೆ. ಇದರ ಜೊತೆನಲ್ಲಿ
ಹಿನ್ನೆಲೆಯಲ್ಲಿನೇ ಬಳ್ಳಾರಿ ಭಾಗದ ಶಾಸಕರಾದಂತಹ ಆನಂದ್ ಸಿಂಗ್ ಇರಬಹುದು, ನಾಗೇಂದ್ರ ಇರಬಹುದು, ಹಾಗೆಯೇ ಹಿರೇಕೆರೂರು ಶಾಸಕರಾದಂತಹ BC ಪಾಟೀಲ್ ಕೂಡ ಈಗಾಗಲೇ ಬಿಜೆಪಿಗೆ ಬರಲಿಕ್ಕೆ ಅಣಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಪಕ್ಕಾ ಆಗಿರುವ ಕಾರಣಕ್ಕಾಗಿ ಅವರ ಹೆಸರನ್ನು ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ರಾಜಭವನಕ್ಕೆ ತಲುಪಿಸಿರುವಂತಹ ಪಟ್ಟಿಯಲ್ಲಿ ಸುಮಾರು ಏನು 9 ಜನರ ಹೆಸರಿದೆ. ಅವರೆಲ್ಲರೂ ಕೂಡ ಬಿಜೆಪಿ ಸಂಪರ್ಕದಲ್ಲಿರುವಂತದ್ದು. ಕಾಂಗ್ರೆಸ್ ಈಗಾಗಲೇ ಭಾರತೀಯ ಜನತಾ ಪಕ್ಷ ಈಗಾಗಲೇ ತನ್ನ ಆಪರೇಷನ್ ಅನ್ನು ಕಂಪ್ಲೀಟ್ ಮಾಡಿದೆ. ಅಂದ್ರೆ ಈಗ ಮಂಗಳವಾರವೇ BS ಯಡಿಯೂರಪ್ಪ ಬಹುಮತ ಸಾಬೀತು ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ. ಸೊ ಬಹುಮತ ಸಾಬೀತಿಗೂ ಮುನ್ನ ತನ್ನ ಬಲವನ್ನ ಈಗ ಖಾತ್ರಿ ಮಾಡತಕ್ಕಂಥ ಪ್ರಯತ್ನದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ತುಂಬಾ ಕ್ವಿಕ್ ಆಗಿ ಅಂದ್ರೆ ಅರ್ಜೆಂಟ್ ಆಗಿ ಈ ಒಂದು ಸಿದ್ಧತೆ ಮಾಡ್ಕೊಂಡು ಮುಗಿಸಿದ್ದಾರೆ ಅಂತ ಹೇಳ್ತಾ ಇರ್ತಾವೆ. ಖಂಡಿತ ಲಕ್ಷ್ಮಣ್ ಹುಗಾರ್, ಯಾಕೆಂದ್ರೆ ಅತಿ ವೇಗದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಲಿಂಗಾಯತ ಶಾಸಕರನ್ನ ಹಿಡಿದಿಲಿಕ್ಕೆ ಈಗಾಗಲೇ ಶಾಮನೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ಈಗ ವ್ಯವಸ್ಥೆಯನ್ನ ಮಾಡಿದ್ರು ಕೂಡ ಅವರ ಕಣ್ಣು ತಪ್ಪಿಸಿ ಲಿಂಗಾಯತ ಶಾಸಕರನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತ ಕೆಲಸದಲ್ಲಿ ಬಿಜೆಪಿ ನಾಯಕರು ಈಗಾಗಲೇ ನಿರತರಾಗಿದ್ದಾರೆ. ಒಂದು ಹಂತದಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ನ್ಯೂಸ್ 18ಗೆ ಸಿಗ್ತಾ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ ಸುಪ್ರೀಂ ಕೋರ್ಟ್ಗೆ ಅದನ್ನ ಏನು ಅಷ್ಟು ಜನರ ಪಟ್ಟಿಯನ್ನು ಕಳಿಸಿಕೊಟ್ಟದ್ರ ಜೊತೆಯಲ್ಲಿ ವಿಧಾನಸಭೆಯಲ್ಲಿ ತಮ್ಮ ಸಂಖ್ಯಾಬಲವನ್ನು ಸಾಬೀತುಪಡಿಸಲಿಕ್ಕೆ ಬಿಜೆಪಿ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ರಮೇಶ್, ಧನ್ಯವಾದ. ನಮ್ಮ ಪ್ರತಿನಿಧಿ ರಮೇಶ್ ಈ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನು ಕೊಟ್ಟರು. ಈಗಾಗಲೇ ಭಾರತೀಯ ಜನತಾ ಪಕ್ಷ ತನ್ನ ಸಂಖ್ಯಾಬಲವನ್ನು ವೃದ್ಧಿ ಮಾಡ್ಕೊಳ್ಳಕ್ಕೆ ಯಾವ ರೀತಿಯಾಗಿ ಶಾಸಕರನ್ನ ಪೋಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಅಥವಾ ತಮ್ಮ ಪಾಳೆಯಕ್ಕೆ ಅವರ ಬೆಂಬಲವನ್ನು ಪಡೆಯುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಆಪರೇಷನ್ ಮಾಡಿರ್ತಕ್ಕಂಥದ್ದು. ಸೊ ಈಗ ಹೆಚ್ಚು ಕಮ್ಮಿ 9 ರಿಂದ 10 ಶಾಸಕರು, ಪ್ರತಿಪಕ್ಷ ಶಾಸಕರು, ಪಕ್ಷೇತರ ಶಾಸಕರನ್ನ ತನ್ನ ಪಾಳೆಯಕ್ಕೆ ತೆಗೆದುಕೊಳ್ಳೋದರಲ್ಲಿ ಬಿಜೆಪಿ ಹೆಚ್ಚು ಕಮ್ಮಿ ಸಕ್ಸಸ್ ಆಗಿದೆ ಅನ್ನೋದು. ಹಾಗಾದ್ರೆ BS ಯಡಿಯೂರಪ್ಪ ಸರ್ಕಾರ ಉಳಿಯುತ್ತಾ, ಚೀಫ್ ಮಿನಿಸ್ಟರ್ ಉಳಿತಾರೆ ಅನ್ನುವಂಥದ್ದು ಇವತ್ತಿನ ಚರ್ಚೆ. ಸೊ ಹಾಗಾಗಿ ಈಗ ನಾನು ಚರ್ಚೆಯನ್ನು ಶುರು ಮಾಡ್ತೀನಿ. ಈಗಾಗಲೇ ನನ್ನ ಜೊತೆಗೆ ಬಿಜೆಪಿ ಹಿರಿಯ ನಾಯಕರು ವಕ್ತಾರಂತ ಶ್ರೀನಾಥ್ ಅವರು ಇದ್ದಾರೆ, ಹಾಗೆಯೇ JDSನ ವಕ್ತಾರು ನಾಯಕರಂತ ನಮ್ಮ ಜೊತೆಗೆ ಮೊಹಮ್ಮದ್ ಜಫರುಲ್ಲಾ ಖಾನ್ ನಮ್ಮ ಜೊತೆಗೆ ಇದ್ದಾರೆ. ಸೊ ಮತ್ತೆ ಕಾಂಗ್ರೆಸ್ ನಾಯಕರು ಕೂಡ ಸೇರ್ಕೊಳ್ತಾರೆ. ಸೊ ಈಗ ಇರತಕ್ಕಂಥ ಕೆಲವು ಪ್ರಶ್ನೆಗಳು ಕೂಡ ಹೇಳುತ್ತೆ. 6 ಪ್ರಶ್ನೆಗಳು ಯಾವ್ದಾವುದು ಒಂದೊಂದು ನೋಡ್ಕೊಂಬರೋಣ. ಪ್ರಶ್ನೆ 1, ಯಡಿಯೂರಪ್ಪ ಸರ್ಕಾರ ಉಳಿಸಿಕೊಳ್ಳುವಲ್ಲಿ ಬಿಜೆಪಿ ಆಪರೇಷನ್ ಸಕ್ಸಸ್ ಆಗುತ್ತಾ? ಇದೇ ಮಹತ್ವದ ಪ್ರಶ್ನೆ. ಪ್ರಶ್ನೆ 2, ಮ್ಯಾಜಿಕ್ ಸಂಖ್ಯೆ ಮುಟ್ಲಿಕ್ಕೆ ಬಿಜೆಪಿ ಬಳಿ ಇರುವ ಮಾರ್ಗಗಳಾದರೂ ಯಾವುವು? ತನ್ನ ಬಹುಮತವನ್ನ ಮುಟ್ಲಿಕ್ಕೆ ಅದ್ರ ಬಳಿ ಇರತಕ್ಕಂಥ ದಾರಿ ಯಾವುವು? ಪ್ರಶ್ನೆ 3, ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ JDS ಉಲ್ಟಾ ಆಪರೇಷನ್ ಹಸ್ತಕ್ಕೆ ಸ್ಕೆಚ್ ಹಾಕಿದೆ. ಸೊ ಬಿಜೆಪಿ ಒಂದ್ ಕಡೆ ಆಪರೇಷನ್ ಕಮಲ ಮಾಡ್ತಾ ಇದ್ರೆ ಕಾಂಗ್ರೆಸ್ JDS ಕೂಡ ತನ್ನ ಪರ್ಯಾಯ ರಾಜಕೀಯ ರಣತಂತ್ರದಲ್ಲಿ ಮುಳುಗಿದೆ ಅನ್ನುವಂಥದ್ದು. ಪ್ರಶ್ನೆ 4, ಮಂಗಳವಾರವೇ ಯಡಿಯೂರಪ್ಪ ಸದನದಲ್ಲಿ ಬಹುಮತ ಸಾಬೀತು ಮಾಡ್ತಾರೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಸೊ ಅವತ್ತೇ ಅವರು ಬಹುಮತ ಸಾಬೀತು ಮಾಡ್ತಾರೆ ಅನ್ನುವಂಥದ್ದು. ಪ್ರಶ್ನೆ 5, ರೈತ ಸಾಲ ಮನ್ನಾ ಪ್ರತಿಪಕ್ಷಗಳ ವಿರುದ್ಧ ಬಿಜೆಪಿಗೆ ಬಹುದೊಡ್ಡ ಬ್ರಹ್ಮಾಸ್ತ್ರ ಆಗುತ್ತಾ? ಒಂದ್ ವೇಳೆ ಬಹುಮತ ಸಾಬೀತು ಮಾಡಿದ್ರು ಮಾಡದೇ ಇದ್ರು ಕೂಡ ಇದು ಪ್ರತಿಪಕ್ಷಗಳ ವಿರುದ್ಧ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಆಗ್ಬೋದು. ಪ್ರಶ್ನೆ 6, ಬಹುಮತ ಸಾಬೀತಿಗೆ ಮುನ್ನವೇ BSY ಆಡಳಿತ ಯಂತ್ರ ಕೈಗೆತ್ತಿಕೊಂಡಿದ್ದೇಕೆ? ಸೊ ಎಲ್ಲ ವಿದ್ಯಮಾನಗಳ ಮಧ್ಯೆ ಪ್ರತಿಪಕ್ಷಗಳು ಈಗಾಗಲೇ ರೆಸಾರ್ಟ್ನಿಂದ ಕೊಚ್ಚಿನ್ಗೆ ಹೊರಡುವಂತ ಒಂದು ಸಿದ್ಧತೆಯಲ್ಲಿದ್ದಾರೆ JDS ಕಾಂಗ್ರೆಸ್ ಶಾಸಕರು. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಸತತವಾಗಿ ಪ್ರತಿಪಕ್ಷ ಶಾಸಕರ ಸಂಪರ್ಕದಲ್ಲಿ ಈಗಾಗಲೇ ಪ್ರಯತ್ನ ಮುಂದುವರಿಸಿದ್ದಾರೆ. ಈಗಲೂ ಕೂಡ ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳುವಂಥದ್ದು. ಸೊ ಈ ಮಧ್ಯೆ ಯಡಿಯೂರಪ್ಪ ಪ್ರಮಾಣವಚನ ಸ್ವೀಕರಿಸಿದರೆ, ಪ್ರಮಾಣವಚನ ಸ್ವೀಕರಿಸಿದ ಕೆಲವೇ ಹೊತ್ತಿನಲ್ಲಿ ರೈತರ ಸಾಲ ಮನ್ನಾ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಧಿಕಾರಿಗಳ ವರ್ಗಾವಣೆಯನ್ನು ಕೂಡ ಮಾಡಿದ್ದಾರೆ. ತಮಗೆ ಬೇಕಾದ ಅಧಿಕಾರಿಗಳನ್ನು ತಮ್ಮ ಆಯಕಟ್ಟಿನಲ್ಲಿ ಕೂಡಿಸುವಂತ ಪ್ರಯತ್ನ ಮಾಡಿದ್ದಾರೆ. ಹಿಂದೆ ಇದ್ದಂಥ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿ ಎತ್ತಂಗಡಿ ಮಾಡಿದರೆ. ಹಾಗಾದ್ರೆ ಈಗ ಪ್ರತಿಪಕ್ಷಗಳು ಅವ್ರ ಮೇಲೆ ನೇರ ದಾಳಿ ನಡೆಸ್ತಾ ಇದ್ದಾರೆ. DK ಶಿವಕುಮಾರ್, ಕುಮಾರಸ್ವಾಮಿ ಅನೇಕರು ಮಾತಾಡಿದರೆ. ಏನನ್ನು ಮಾತಾಡಿದ್ರೆ ಬಂದು ಮಾಡ್ಲಿ ಪಾಪ, ಅವ್ರು ಏನೋ ಆರೋಪ ಮಾಡ್ಲಿ ಪಾಪ. ಅವರು ಫ್ರಸ್ಟ್ರೇಷನ್ ಆಗಿದ್ದಾರೆ. ಫ್ರಸ್ಟ್ರೇಷನ್ ಮಾತಾಡೋರ್ನ ತಪ್ಪು ಅಂತ ಹೇಳಕ್ಕಾಗ್ತದ? ಅವ್ರ ನೋವಿನಲ್ಲಿ ಅವ್ರು ಇದ್ದಾರೆ ಪಾಪ. ಯಾಕೆ ಅವ್ರ ಪಾರ್ಟಿ ಸೀನಿಯರ್ ಲೀಡರ್ಸ್ ಇಂದನೂ ನೋವು, ಶಾಸಕರಿಂದನೂ ನೋವು, ವರ್ಕರ್ಸ್ ಇಂದನೂ ನೋವು, ಏನೇನೋ ಇದೆ ಪಾಪ. ಲೆಟ್ ಮಿ ಸಿ, ನಮಗೆ ಸಮನ್ಸ್ ಬರಬೇಕು, ಅಸೆಂಬ್ಲಿ ಪ್ರಾರಂಭ ಆಗಬೇಕು, ವೋಟ್ ಆನ್ ಕಾನ್ಫಿಡೆನ್ಸ್ ಕರಿಬೇಕು. ಇಲ್ಲ ಅಂದ್ರೆ ಗವರ್ನರ್ ಅವ್ರ ನಾಳೆ ನೀವು ಮಾಡಿರೋದೇ ತಪ್ಪು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ಬೋದು. ನಾವೆಲ್ಲ ಆಶಾಭಾವನೆಯಿಂದ ಇದ್ದೇವೆ. ನೋಡೋಣ. ನೋಡ್ರಿ, ಅವೆಲ್ಲ ಸುಳ್ಳು. ಈಗ ಸದ್ಯಕ್ಕೆ ಈಗ ಬೇಡ. ನಾನು ಅರ್ಜೆಂಟಲ್ಲಿ ನಾನು ಇಲ್ಲ, ಯಡಿಯೂರಪ್ಪನ ಥರ ಅರ್ಜೆಂಟಲ್ಲಿ ನಾನಿಲ್ಲ. That Yediyurappa, how he is behaving, he is not a majority party chief minister. After taking oath, he already transferred 4 IPS officers. He has ordered one Mr. Annamalai
who is working in Chikmagalur or somewhere immediately rush to Bangalore city to take over the charge. What kind of charge is given to that Annamala, I don't know. 4 IPS officers, how he has removed, changed. He has not taken confidence vote on the floor of the house. The Intel department chief has been changed also. That's why I am telling you how this BJP friends are behaving here. In BJP office, I am watching in your TV. ಸೊ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ನೇರವಾಗಿ ಪಕ್ಷದ ಕಚೇರಿಗೆ ಬಂದಂತ ಯಡಿಯೂರಪ್ಪನವರು ಪಕ್ಷದ ನಾಯಕರಿಂದ ಅಭಿನಂದನೆ ಸ್ವೀಕರಿಸಿದರು. ಸೊ ಕಾರ್ಯಕರ್ತರ ಉದ್ದೇಶ ಮಾತಾಡಿದ್ರು. ಸೊ ಅವರು ಕೂಡ ನಾನು ಬಹುಮತ ಸಾಬೀತು ಮಾಡ್ತೀನಿ ಅನ್ನುವಂತ ವಿಶ್ವಾಸ ವ್ಯಕ್ತಪಡಿಸಿದರು ಬಿಜೆಪಿ ಕಚೇರಿಯಲ್ಲಿ ಯಡಿಯೂರಪ್ಪ. ರಾಜ್ಯಪಾಲರು ನಮ್ಮ ಬಹುಮತ ಸಾಬೀತು ಮಾಡಕ್ಕೆ 15 ದಿವಸ ಸಮಯ ಕೊಟ್ಟಿದ್ದಾರೆ. ನಾವು 15 ದಿವಸ ಕಾಯುವಂತ ಅಗತ್ಯ ಇಲ್ಲ. ಆದಷ್ಟು ಬೇಗ ನಮ್ಮ ಬಹುಮತವನ್ನು ಸಾಬೀತು ಮಾಡಿ ಮುಂದೆ ನಾವು ಹೆಜ್ಜೆ ಇಡಬೇಕಾಗಿದೆ. ನನಗೆ ಗೊತ್ತಿಲ್ಲ ಯಾವುದೇ ಸಂದರ್ಭದಲ್ಲಿ ನಮ್ಮ ಅಧಿವೇಶನವನ್ನು ತುರ್ತಾಗಿ ಕರಿಬೇಕಾಗಬಹುದು. ಸೂಚನೆ ಗೊತ್ತಾದ 1-2-3 ಗಂಟೆ ಮುಂಚೆನೆ ವಿಷಯ ಗೊತ್ತಾದ ತಕ್ಷಣ ನಮ್ಮ 104 ಜನ ಶಾಸಕರು ಒಂದು ಕ್ಷಣ ತಡ ಮಾಡಿದ್ದೇನೆ ಅಧಿವೇಶನ ಇರುವಂತಹದ್ದು. ನಾವು ಬಹುಮತವನ್ನು ಸಾಬೀತು ಮಾಡೋದ್ರ ಮೂಲಕ ಯಾರ್ಯಾರು ಏನೇನು ಪ್ರಯತ್ನ ಮಾಡಬೇಕು ನಾನು ಇಲ್ಲಿ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಬಹುಮತವನ್ನು ಸಾಬೀತು ಮಾಡ್ತೇವೆ ಅನ್ನೋಂಥ 100ಕ್ಕೆ 100 ವಿಶ್ವಾಸ ನನಗಿದೆ. ಇಲ್ಲಿರುವಂತಹ ಯಾವುದೇ ಶಾಸಕರು. ಸೊ ಹಾಗಾದ್ರೆ ಚರ್ಚೆನ ಶುರು ಮಾಡ್ತಾರೆ. ಜೊತೆ ಬಿಜೆಪಿ ನಾಯಕರಾದಂಥ ಶ್ರೀನಾಥ್ ಅವರ ನಾನೇನವರು ಪ್ರಶ್ನೆ ಕೇಳ್ತೇನೆ. ಹಾಗೆ ನಮ್ಮ ಕಾಂಗ್ರೆಸ್ನ ವಕ್ತಾರಾದಂಥ ಶಿವಚಂದ್ರ ನಾಯಕರು ಕೂಡ ಸೇರ್ಕೊಂಡು ಸ್ವಾಗತ. ಶ್ರೀನಾಥ್ ಅವರೇ, ಮೊದಲ ಪ್ರಶ್ನೆ ನಾವು ಕೇಳಿದ್ದು ಯಡಿಯೂರಪ್ಪ ಸರ್ಕಾರ ಉಳಿಸ್ಕೊಳ್ಳಲು ಬಿಜೆಪಿ ಆಪರೇಷನ್ ಸಕ್ಸಸ್ ಆಗುತ್ತಾ? ಯಡಿಯೂರಪ್ಪ ಹೇಳ್ತಾ ನಾವು ಹೇಗೆ ಮಾಡ್ತೀವಿ ಅಂತ ಹೇಳಲ್ಲ, ಬಹುಮತ ಸಾಬೀತು ಮಾಡ್ತೀವಿ. ಮತ್ತೆ ಈಗ ಒಂದು ಜೋಕ್ ಬಂದಿದೆ, ರಾಜ್ಯಪಾಲರಿಗೆ ಅವರು 1 ವಾರ ಕೇಳದಂತೆ ಇಲ್ಲ 2 ವಾರ ತಗೊಳ್ಳ ಅಂದ್ರಂತೆ. ಹಂಗೆ ಆ ಥರದ್ದು ಏನು ಅರ್ಜೆಂಟ್ಸ್ ಅಲ್ಲಿ ಆಗುತ್ತಾ? ಯಡಿಯೂರಪ್ಪನವ್ರು ಮಂಗಳವಾರ ಬಹುಮತ ಸಾಬೀತು ಮಾಡ್ತಾರೆ ಅಂತ. ಒಂದು ನಾವು ಬಹುಮತವನ್ನು ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಳಗೆ ನಾವು ತೋರಿಸ್ಬೇಕು. ನಾವು ತೋರಿಸ್ತೀವಿ ಅಂತ ನಾವು ಹೇಳಿದ್ದೀವಿ. ಆ ಕಾನ್ಫಿಡೆನ್ಸ್ ಇಲ್ಲದೆ ಹೋಗಿದ್ರೆ ಅವರು ಓತರು ತಗೋತಾ ಇರಲಿಲ್ಲ. ಬಿಕಾಸ್ ಯು ಹ್ಯಾವ್ ಸೀನ್ ಅದರ್ ಎಕ್ಸಾಂಪಲ್ಸ್. ಇವಾಗ ರಾಜೀವ್ ಗಾಂಧಿ 425ರಿಂದ 297ಕ್ಕೆ ಬಿದ್ದಾಗ ಹಿ ಸೆಡ್ ಐ ವಿಲ್ ನಾಟ್ ಫಾರ್ಮ್ ದ ಗೌರ್ಮೆಂಟ್. ಹಿ ಸ್ಟೇಟ್ ಬ್ಯಾಕ್. ಅದೇ 83ರಲ್ಲಿ ಗುಂಡೂರಾವ್ ಅವರು 86 ಸೀಟ್ ಬಂದಿತ್ತು ಅವರಿಗೆ. ಆದರೂ 150ರಿಂದ 86 ಬಿದ್ದಿದೆ. ನಮಗೆ ಜನರ ಸಪೋರ್ಟ್ ಇಲ್ಲ, ನನಗೆ ಐ ವಿಲ್ ನಾಟ್ ಫಾರ್ಮ್ ಎ ಗೌರ್ಮೆಂಟ್ ಅಂತಂದರು. ಇವಾಗ ಆ ಥರ ಇದ್ದಿದ್ರೆ ನಾವು ಹೇಳ ಅಂತ ಹೇಳ್ಬೋದಿತ್ತು. ಬಟ್ ನಾವು ಇನ್ನೊಂದೇನಾಗಿದೆ ನಮ್ಮದ್ರಲ್ಲಿ, ನಾವು ತುಂಬ ಕ್ಲೋಸ್ ಆಗಿದ್ದೀವಿ. ಅಲ್ಲಿ ಆಲ್ಮೋಸ್ಟ್ ಎ ಮೆಜಾರಿಟಿ ಇಟ್ ಈಸ್. ಶ್ರೀನಾಥ್ ಅವರೇ, ಡೆಮೋಕ್ರಸಿಯಲ್ಲಿ ಪಾರ್ಲಿಮೆಂಟ್ ನಂಬರ್ಸ್ ಜೀರೋ ಅಲ್ಲ, ಕರೆಕ್ಟ್. 100 ನೀವು ಮೆಜಾರಿಟಿ ಅಂತ ಹೇಳಕ್ಕಾಗಲ್ಲ. ಆಲ್ಮೋಸ್ಟ್ ಅಂತ ಹೇಳಿ, ಆದ್ರೆ ಮೆಜಾರಿಟಿ ಪ್ರೂವ್ ಮಾಡಬೇಕಾದ್ರೆ ಏನ್ ಮಾಡ್ತೀರಿ ಹೇಳ್ತೀರಿ? ಕ್ಲೋಸ್ ಟು ಮೆಜಾರಿಟಿ ನಾವು, ಕರೆಕ್ಟಾ? ಇವಾಗ ಕಾಂಗ್ರೆಸ್ 52 ಸೀಟ್ ಕಳ್ಕೊಂಡು ಕೆಳಗೆ ಬಂದಿದೆ. ನಾವು 64 ಸೀಟ್ ತಗೊಂಡು ಮುಂದೆ ಹೋಗಿದ್ದೀವಿ. ಅಂದ್ರೆ ಜನ ನಮ್ಮ ಜೊತೆ ಇದ್ದಾರೆ, ಅವ್ರ ತಳ್ಳಿದ್ದಾರೆ. ದೇ ಡೋಂಟ್ ವಾಂಟ್ ಕಾಂಗ್ರೆಸ್ ಗೌರ್ಮೆಂಟ್. ಅದನ್ನ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದ್ರೂ ಕಾಂಗ್ರೆಸ್ ಬ್ಯಾಕ್ ಡೋರ್ ಎಂಟ್ರಿಯಿಂದ ಮಾಡಕ್ ಪ್ರಯತ್ನ ಪಡ್ತಾ ಇದೆ. ಅಂಡ್ ಅದು ಏನು 38 ಮೆಂಬರ್ಸ್ ಇರೋ ಇವರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ವಾಟ್ ಸ್ಟೆಬಿಲಿಟಿ ಯು ವಿಲ್ ಹ್ಯಾವ್? ಅದನ್ನ ನೋಡೇ ಗೌರ್ನರ್ ಇದೆಲ್ಲ ಮಾಡಿದ್ದು. ಈ ಪಕ್ಷಗಳು ಎರಡೂ ಕೂತಾಗ ಅಕೌಂಟಬಿಲಿಟಿ ಅನ್ನೋದು ಇರೋದೇ ಇಲ್ಲ. ಜನಕ್ಕೆ ಅಕೌಂಟಬಿಲಿಟಿ ಕೊಡಕ್ ಬರೋಲ್ಲ ಅವರಿಗೆ. ದೇ ವಿಲ್ ಅವರು ಏನೇ ತಪ್ಪು ಮಾಡಿದ್ರು ಈ ಪಾರ್ಟಿ ಅವ್ರ ಮೇಲೆ ಹಾಕ್ತಾರೆ, ಇವರು ಅವ್ರ ಮೇಲೆ ಹಾಕ್ತಾರೆ. ಅವರು ಇಬ್ರು ಅಕೌಂಟಬಿಲಿಟಿಯಿಂದ ಹೊರಗೆ ಬಂದ್ಬಿಡ್ತಾರೆ. ಡು ಯು ವಾಂಟ್ ಎ ಗೌರ್ಮೆಂಟ್? ಗವರ್ನರ್ ಹ್ಯಾಸ್ ಟು ಥಿಂಕ್ ಅಬೌಟ್ ಇಟ್ ಅಲ್ವಾ? ಅದನ್ನ ಯೋಚನೆ ಮಾಡಿದ್ರು, ಯಾವುದು ರಾಜ್ಯಕ್ಕೆ ಒಳ್ಳೇದು ಅಂತ ನೋಡಿ ಅವರು ಈ ಡಿಸಿಷನ್ ತಗೊಂಡಿದ್ದಾರೆ. ನಾನು ನಿಮ್ ಕೇಳ್ತಾ ಇದ್ದೀನಿ, JDS ನಿಲುವು ಏನು ಅಂತಂದ್ರೆ, ಈಗ ಕುಮಾರಸ್ವಾಮಿ ಏನು ಹೇಳೋದು, ನಿನ್ನೆ ಪ್ರಮಾಣ ವಚನಕ್ಕೆ ರಾಜ್ಯಭವನದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕುಮಾರಸ್ವಾಮಿ ಫಸ್ಟ್ ರಿಯಾಕ್ಷನ್ 4 ದಿನ ಖುಷಿಯಾಗಿರ್ಲಿ ಬಿಡಿ ಪ್ರಮಾಣ ವಚನ ಸ್ವೀಕರಿಸಿ. ಅದ್ರ ಅರ್ಥ ಏನು? ನೀವು ನಿಮ್ಮ ಹತ್ರನೂ ಕೂಡ ನಿಮ್ಮ ಬತ್ತಳಿಕೆಲ್ಲ ಅಸ್ತ್ರಗಳಿದಾವೆ, ಅವ್ರ ಮೇಲೆ ನೀವು ಬ್ಲೇಮ್ ಮಾಡೋದು ಅಷ್ಟೇ ಅಲ್ಲ. ನನಗೂ ಕೂಡ ಮಾಹಿತಿ ಇದೆ, JDS ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿಯಲ್ಲಿ ಇರತಕ್ಕಂಥ ಶಾಸಕರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನೀವು ಕೂಡ ಅದನ್ನೇ ಕ್ಲೇಮ್ ಮಾಡ್ತಾ ಇದ್ರಿ. ನಮ್ಮ ಹತ್ರ 116-17 ಜನ ನೀವು ಸಂಖ್ಯೆ ತೋರಿಸಾಗಲೂ ಕೂಡ ನೀವು ಕಮ್ಮಿ ಆಗುವಂತ ಸಂಖ್ಯಾಬಲವನ್ನು ಹೆಚ್ಚಳ ಮಾಡ್ಕೊಳ್ಳೋಕೆ ನಿಮ್ದು ಕೂಡ ಪ್ಲಾನ್ ಇದೆ, ಬಿ ಪ್ಲಾನ್ ಇದೆ ನಿಮ್ಮ ಹತ್ರ ಇದೆಯಾ? ನಾವು ರೆಸಾರ್ಟ್ ಕರ್ಕೊಂಡು ಹೋಗಿಲ್ಲ,
ನೋಡಿ ಸರ್, ನಾವು ರೆಸಾರ್ಟ್ ಮಾಡಿಲ್ಲ. ಭಯ ಇರೋದು ನೀವು ಅಲ್ಲ, ನಮ್ಮವರು ಹೈಜಾಕ್ ಮಾಡ್ತೀರಿ ಅಂತ ಅವ್ರು ಹೇಳ್ಕೋಬಹುದು. ಬಟ್ ಅವರು ಒಬ್ರು ಒಂಥರ ಇದನ್ನ ಒಂದು ಮುಂದೆ ಹಾಕಿದಂಗೆ ಹೇಳ್ತಾ ಇದ್ದಾರೆ ಅವರು. ಕಾಲಿಗ್ಸ್ ಪ್ಲೀಸ್, ನಾನು ಮಾತಾಡುವಾಗ ನನ್ಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ, ನಾನು ಯಾರಿಗೂ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ದಿಸ್ ಇಸ್ ಡಿಸಿಪ್ಲಿನ್ ನಮ್ಮ ಚಾನಲ್ ಇರಬೇಕು. ತಾವು ಕೇಳಿದ ಪ್ರಶ್ನೆಗೆ ಉತ್ತರ, ಯಡಿಯೂರಪ್ಪನವರು ಇವ್ರು ಹೇಳ್ತಾರೆ ಉಳಿಸ್ಕೊಳ್ಳೋದು ಸಕ್ಸಸ್ ಆಗ್ತಾರ, ಎಷ್ಟು ದಿವಸ ಚೀಫ್ ಮಿನಿಸ್ಟರ್ ಅಂತ ಪ್ರಶ್ನೆ ನೀವು ಕೇಳ್ತಾ ಇದ್ರಿ ಪಕ್ಷದವರು, ಜಸ್ಟ್ ನೀವು ಕಾಂಗ್ರೆಸ್ ಇದು ಜಸ್ಟ್ ಐ ವಾಶ್ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನ್ಗೆ. ಪರ್ಟಿಕ್ಯುಲರ್ ಆಗಿ ಒಂದು ಸಮುದಾಯನ ಮಡಿಕೊಂಡು ಮುಂದ್ಗಡೆ ಕೇಂದ್ರದ ಸರ್ಕಾರ ಐ ವಾಶ್ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನ್ಗೆ ಮುಖ್ಯಮಂತ್ರಿ ಮಾಡ್ದಂಗೂ ಆಗ್ಬೇಕು, ಅವರು ಸಿಂಪತಿನೂ ತಗೋಬೇಕು ಅನ್ನೋದು ಒಂದು ದೊಡ್ಡ ಪ್ಲಾನ್ ನಡೀತಾ ಇದೆ. ಪಾರ್ಲಿಮೆಂಟ್ ಮುಂದ್ಗಡೆ ಮಡಿಕೊಂಡು ಆಡ್ತಾ ಇರುವ ಆಟ ಇದು. ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಸಕ್ಸಸ್ ಬಿಕಾಸ್ ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇರುವಂತ ಜನರು ಅಷ್ಟು ದಡ್ರಲ್ಲ. ಮಾಡಿದಾಯ್ತು. ಇವ್ರು ಕೊಟ್ಟಿರೋದು ಎಷ್ಟು? ನಿಮ್ಮ ಎರಡು ಪಾಳ್ಯದ ರಾಜಕೀಯ ಡ್ರಾಮಾ ನೋಡಿ ಜನ ಮಾತ್ರ ದಡ್ಡರಾಗ್ತದಾರ ಅಷ್ಟೇ. ಬಿಜೆಪಿ ಜನ ಬುದ್ಧಿವಂತರಿದ್ದಾರೆ, ಜನ ಎಲ್ಲ ಗಮನಿಸ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಇವ್ರು ಯಾವ ಮಟ್ಟಕ್ಕೆ ಬಂದ ಇರೋದು ಇವ್ರ ಹತ್ರ ಜನರದು ಕ್ಯಾಂಡಿಡೇಟ್ ಅಂದ್ರೆ 104 ಟೋಟಲ್ ವೋಟ್ ಎಟ್ಸು 1,30,30,00,000 ಟೋಟಲ್ ವೋಟು. ನೀವು ಮತದಾನದಲ್ಲಿ ಬಂದ್ರು ನಾವಿಬ್ರು ಜನತಾದಳ ಕಾಂಗ್ರೆಸ್ ಮತ್ತೆ ನಾವು ಪಾರ್ಲಿಮೆಂಟ್ ಡೆಮೋಕ್ರಸಿ ನಂಬರ್ ಆಫ್ ಸೀಟ್ಸ್ ನಮ್ಮ ಹತ್ರ ಬಹುಮತ ಇದೆ. ಇವಾಗ ಇವ್ರ ಹತ್ರ ಇರೋದು 104 ಮಿಕ್ಕಿದ 8 ಇವ್ರು ಎಲ್ಲಿಂದ ತಗೊಂಡ್ಬರ್ತಾರೆ? ಏನು ಇವರು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೊಟ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ 9-10 ಜನ ಅವ್ರ ಹತ್ರ ಶಾಸಕರ ಸಂಪರ್ಕ. ಸರ್, ಅವ್ರು ನಮ್ಮಲ್ಲಿ ಇದನ್ನ ಡೌಟ್ ಕ್ರಿಯೇಟ್ ಮಾಡ್ಸಕ್ಕೆ ಡಿಸ್ಪ್ಯೂಟ್ ಮಾಡಕ್ಕೆ ಆಟ ಆಡ್ತಾ ಇದ್ರೆ ಆಧಾರ ಇದೆ. ಒಂದು ಯಾರಾದ್ರು ಮಾಧ್ಯಮದವ್ರು ಕರ್ಸಿ ತೋರಿಸ್ಲಿ ಮುಖಾನ. ಆಲ್ರೆಡಿ ಒಬ್ಬ ಶಾಸಕರ ಜೊತೆ ಮಾತಾಡಿರ್ತಕ್ಕಂಥ ಮಾತ್ರ ಆಡಿಯೋ ಕ್ಲಿಪ್ ಇದೆ. ವೆಂಕಟರಮಣಪ್ಪ, ವೆಂಕಟ ಸಿ ಆರ್ ಒಂದು ಕಾನ್ಸ್ಟಿಟ್ಯೂಷನ್ ಇರುವಾಗ ಮಾತಾಡೋದು ಸಾಧ್ಯ, ಮಾತಾಡಬಾರ್ದು. ಇಲ್ಲ, ಏನಾದ್ರು ಟೆರರಿಸ್ಟ್ ಇಂದ ಮಾತಾಡೋದು ತಪ್ಪು. ಒಂದ್ ಕ್ಷೇತ್ರದಲ್ಲಿ ಇರೋರು ಇವರು ಸಂಬಂಧ ಮಾತಾಡ್ತಾರೆ. ಶಾಸಕರು ಹೈಜಾಕ್ ಮಾಡ್ತಾರೆ, ಭಯ ಇದೆ ಈಗ ಯಾರಿಗೆ? ನಿಮ್ ಬಿಜೆಪಿ ಇಲ್ಲ, ಯಾವುದೇ ಕಾರಣಕ್ಕಿಲ್ಲ ನಮ್ಮ ಜನತೆ. ಯಾಕಂದ್ರೆ ನೀವ್ ಯಾಕೆ ತಗೊಂಡು ಹೋಗಿದ್ದೀರಾ? ಬಿಜೆಪಿನವರು ನೀವ್ ಯಾಕೆ ತಗೊಂಡು ಹೋಗ್ತಾ, ನೀವ್ ಯಾಕೆ ಸೇವ್ ಮಾಡಿದೆ? ನೀವು ಸರ್ಕಾರ ಕಟ್ಟಿ ನೀವ್ ಯಾಕೆ ತಗೊಂಡು ಹೋಗ್ತಾ ಮಾಡ್ತೀರಾ ಸರ್? ನಾವು ರೆಸಾರ್ಟ್ ಕರ್ಕೊಂಡು ಹೋಗಿಲ್ಲ, ನೀವು ಕರ್ಕೊಂಡು ಹೋಗಿದ್ದೀರಾ? ನಮ್ಮವರು ನೋಡಿ, ಆಪರೇಷನ್ ಕಮಲ ಅನ್ನೋದು ನಿಮ್ದು ಹಳೆ ಇತಿಹಾಸ ಇದೆ. ಆ ಇತಿಹಾಸ ಮತ್ತೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ನಮ್ಮ ಎಚ್ಚರಿಕೆ ತಗೊಳ್ಳೋದು ಯಾವುದೇ ಕಾರಣದಿಂದ ತಪ್ಪಿಲ್ಲ. ಅದು ನಿಮ್ಮ ಟೈಟ್ ಸೆಕ್ಯೂರಿಟಿಯಿಂದ ಒಬ್ಬನೇ ಒಬ್ಬ ಶಾಸಕ ಹೋಗಲ್ಲ ಅನ್ನೋ ಖಾತ್ರಿ ಇದೆ ನಿಮ್ಗೆ? ಟೈಟ್ ಸೆಕ್ಯೂರಿಟಿಯಿಂದ ಹೋಗಲ್ಲ. ಸೆಕ್ಯೂರಿಟಿ ಇಲ್ಲ ಸರ್, ನಾವು ಜೊತೆಲಿದ್ದೀವಿ, ಅಣ್ಣ ತಂದ್ರಂಗಿದ್ದೀವಿ, ನಾವು ಕ್ಲೋಸ್ ಆಗಿದ್ದೀವಿ. ಅಂದ್ರೆ ಕುಮಾರಸ್ವಾಮಿ ಹೇಳಿರೋ ಸ್ಟೇಟ್ಮೆಂಟ್ ಎಂಡರ್ಸ್ ಮಾಡುತ್ತೆ. 4 ದಿವಸ ಖುಷಿಯಾಗಿರ್ಲಿ ಇವರು ಯಡಿಯೂರಪ್ಪನವರು, ಆರಾಮಾಗಿ ಎಲ್ಲ ಸುತ್ತಾಡ್ಕೊಂಡು ಅನೌನ್ಸ್ಗಳು ಮಾಡ್ಕೊಂಡು ಆರಾಮಾಗಿರ್ಲಿ ಅಷ್ಟೇ. ಅಂದ್ರೆ ಶಿವಚಂದ್ರ ನಾಯಕ್ರೆ, ಸೊ ಯಡಿಯೂರಪ್ಪನವರು ಇವತ್ತರ ಆ ಧಾವಂತ ಅವರು ಬಂದಿರತಕ್ಕಂಥ ಏನು ವಿಧಾನಸೌಧಕ್ಕೆ ಬಂದು 1 ಗಂಟೆ ಒಳಗಡೆ 1 ಲಕ್ಷದವರೆಗೂ ಎಲ್ಲ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನ್ನಾ, ಅಧಿಕಾರ ವರ್ಗಾವಣೆ, ಸೊ ಹೆಚ್ಚು ಕಮ್ಮಿ ಅವ್ರಿಗೆ ಖಾತ್ರಿ ಆಗಿದೆ. ಯಾಕಂದ್ರೆ ಒಂದು ಮನುಷ್ಯನಿಗೆ 2 ಥರ ಇತ್ತು. ಒಂದು ಆತ್ಮವಿಶ್ವಾಸ, ಮತ್ತೊಂದು ಕಡೆ ಅತಿಯಾದ ಆತ್ಮವಿಶ್ವಾಸ ಇರ್ಬೋದು. ಸೊ ಈಗಾಗಲೇ ಅವರು ಹೆಚ್ಚು ಕಮ್ಮಿ ಒಬ್ಬ ಫುಲ್ ಟೈಮ್ ಚೀಫ್ ಮಿನಿಸ್ಟರ್ ಥರನೇ ಇವತ್ತು ಅನೇಕ ಅವರು ತೀರ್ಮಾನಗಳು ಕೈಗೊಂಡಿದ್ದಾರೆ. ಸೊ ಹಾಗಾದ್ರೆ ಅವರು ಹೆಚ್ಚು ಕಮ್ಮಿ ನಿಮ್ಮ ಶಾಸಕರು ಜಫರುಲ್ಲಾ ಖಾನ್ ಅವ್ರ ಪಾರ್ಟಿ ಶಾಸಕರನ್ನ ಅವರು ಹೆಚ್ಚು ಕಮ್ಮಿ ಸಂಪರ್ಕದಲ್ಲಿ ಅವ್ರಿಗೆ ಖಾತ್ರಿ ಆಗಿರ್ಬೋದು, ನಾನು ಮಂಗಳವಾರ ಅಥವಾ ಬುಧವಾರ ಸಾಬೀತು ಮಾಡ್ತೀನಿ ಬಹುಮತವನ್ನು ಅನ್ನೋ ಖಾತ್ರಿಯಲ್ಲಿ ಇರ್ಬೋದು. ನಿಮ್ಮ ಪ್ರಕಾರ ಯಡಿಯೂರಪ್ಪನವ್ರು ಸಾಬೀತು ಮಾಡ್ತಾರೆ ಅಂತ ಹೇಳ್ತೀರಾ? ಅಲ್ಲ ಹೂಗಾರ್ರೆ, ಇಲ್ಲಿ ಸ್ಪಷ್ಟವಾದಂಥದ್ದು ಇಟ್ ಇಸ್ ರಿಟನ್ ಆನ್ ದಿ ವಾಲ್ ಅನ್ನುವಂಥ ಏನು ಹೇಳ್ತೀವಿ ನಾವು, ಆ ರೀತಿ ಇವತ್ತು ಸಂವಿಧಾನದ ಕೆಲವಾರು ಕನ್ವೆನ್ಷನ್ಸ್ಗಳಿದೆ. ಅದರ ಪ್ರಕಾರ ಹೇಳುವಂಥದ್ದು ಯಾರಿಗೆ ಇವತ್ತು ಶಾಸನ ಸಭೆಯಲ್ಲಿ ತನ್ನ ಬಹುಮತವನ್ನು ಸಾಬೀತು ಮಾಡಲಿಕ್ಕೆ ಸಾಧ್ಯ, ಅದು ಬಹಳ ಮುಖ್ಯ. ಸುಪ್ರೀಂ ಕೋರ್ಟು ಸಹ, ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಗೋವಾ ಕೇಸಲ್ಲಿ ಸೇಮ್ ಇದೇ ಎಲ್ಲ ಇವತ್ತು ಕರ್ನಾಟಕದಲ್ಲಿ ಯಾವ ವಾತಾವರಣ ನಿರ್ಮಾಣ ಆಗಿದೆಯೋ ಆ ವಾತಾವರಣ ಇವತ್ತು ಸ್ವಲ್ಪ ನನ್ನ ಮಾತನ್ನು ಕೇಳಿ ಸ್ವಲ್ಪ ದಯವಿಟ್ಟು. ಗೋವಾದಲ್ಲಿ ಅದೇ ವಾತಾವರಣ ನಿರ್ಮಾಣ ಆಗಿತ್ತು. ಆಗ ಸುಪ್ರೀಂ ಕೋರ್ಟ್ ಮುಂದೆ ಬಂದಾಗ ಸುಪ್ರೀಂ ಕೋರ್ಟ್ ಒಂದು ಹೇಳ್ತು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ನಮ್ಮನ್ನು ನೀವು
ಸ್ವಾಗತ ಮಾಡಬೇಕು, ನಮಗೆ ಅವಕಾಶ ಕೊಡಬೇಕು ಸರ್ಕಾರ ಫಾರ್ಮ್ ಮಾಡಲಿಕ್ಕೆ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ಹೇಳಿದ್ದು ಮಾತು ಏನಂದರೆ, ನಿಮಗೆ ಏನು ರಿಕ್ವೈರ್ಡ್ ಮೆಜಾರಿಟಿ ಅಂತ ಏನಿದೆ ಸರ್ಕಾರ ಫಾರ್ಮ್ ಮಾಡೋದಕ್ಕೆ ರಿಕ್ವೈರ್ಡ್ ಮೆಜಾರಿಟಿ ಏನಿದೆ ಅದನ್ನು ಯಾರು ತೋರಿಸಿದ್ದಾರೆ ಅವರಿಗೆ ಅವಕಾಶ ಕೊಡಿ. ಅವರು ಸರ್ಕಾರ ಸರ್ಕಾರ ಮಾಡೋ ಅದನ್ನ ಆ ಪ್ರಶ್ನೆ ಮಣಿಪುರದಲ್ಲಿ ಕ್ಲೇಮ್ ಮಾಡಿದ್ರು, ಏನಾಗತ್ತೆ ರೇಷೋ ಅದೇ ಆಗತ್ತೆ. ಇವತ್ತು ನಮಗೆ ಏನಾಗಿದೆ, ಇವತ್ತು ರಿಕ್ವೈರ್ಡ್ ಮೆಜಾರಿಟಿ ಏನಿದೆ ಸಂಖ್ಯೆ ಬಹಳ ಇಂಪಾರ್ಟೆಂಟ್. ನೀವು ಮೊದಲೇ ಹೇಳಿದ್ರಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ 51 and 49, 51 is the winner, 49 is the loser. ಆ ಕಾರಣಕ್ಕೋಸ್ಕರ ಇವತ್ತು ಏನಾಗಿದೆ, ಸಂವಿಧಾನದ ಎಲ್ಲ ಮೌಲ್ಯಗಳನ್ನು ಶಿವಚಂದ್ರ ನಾಯಕರೇ ನಿಮ್ಗೆ ಈಗಲೂ ಕಾನ್ಫಿಡೆನ್ಸ್ ಇದಿಲ್ಲ ನಿಮ್ಮ ನಾಯಕರಾದಂತ. ಈಗ ನೀವು 2 ಪಾರ್ಟಿ ನಾಯಕರಂತ ಹೇಳ್ತಾ ಇದ್ರಿ ಕುಮಾರಸ್ವಾಮಿ ಅವರು. ಸೊ ಯಡಿಯೂರಪ್ಪನವರು 15 ದಿವಸ ಖುಷಿಯಾಗಿರ್ಲಿ, ಆಮೇಲೆ ನಿಮ್ದೇ ಸರ್ಕಾರ ಬಹುಮತ ಸಾಬೀತು ಮಾಡೋ ಸ್ಥಿತಿ ಬರ್ತೀರಾ. ಇವತ್ತು ಅತಂತ್ರವಾದಂತಹ ಒಂದು ಏನು ಇವತ್ತು ಒಂದು ಏನು ಫಲಿತಾಂಶ ಬಂದಿದೆ, ಇದರಲ್ಲಿ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಬಹಳ ಮುಖ್ಯ. ನೀವು ಸರ್ಕಾರ ಫಾರ್ಮ್ ಎರಡೂ ಸಹ ಇವತ್ತು ಡಿಫೆನ್ಸ್ ಆಡ್ತಾ ಇದ್ರೆ ನಾವು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮಲ್ಲಿ ವ್ಯತ್ಯಾಸಗಳಿತ್ತು. ನಾವು ಬೇರೆ ಬೇರೆ ತರದಲ್ಲಿ ಚುನಾವಣೆಯನ್ನು ನಾವು ಎದುರಿಸಿದ್ವಿ. ಆದ್ರೆ ಇವತ್ತು ಒಂದು ಬ್ರೇಕ್ ತೊಳ್ತೀನಿ. ಬ್ರೇಕ್ ಬಂದ್ಮೇಲೆ ಕೇಳೋ ಪ್ರಶ್ನೆ ಒಂದ್ ನಿಮಿಷ. ನೀವು ಯಡಿಯೂರಪ್ಪನವರು ಬಹುಮತ ಸಾಬೀತು ಮಾಡಕ್ ಆಗಲ್ಲ ಅನ್ನೋದಾದ್ರೆ ನೀವು ಬಹುಮತ ಸಾಬೀತು ಮಾಡಕ್ಕೆ ನಿಮ್ಮ ಹತ್ರ ಎಲ್ಲಾ ಅಸ್ತ್ರಗಳು ಪ್ರಯೋಗ ಮಾಡ್ತೀರಿ ಅಥವಾ ನಿಮ್ಮ ಶಾಸಕರು ಇಂಟ್ಯಾಕ್ಟ್ ಆಗಿ ಉಳ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ. ಆಗಲೇ ಕರ್ನಾಟಕದ ಈ ಒಂದು ಡ್ರಾಮಾ ಏನಿದೆ, ಈಗ ನಡೆದಿರ್ತಕ್ಕಂಥ ಅತಂತ್ರ ಡ್ರಾಮಾದ ಒಂದು ಪಾಠವನ್ನು ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಕ್ಲೇಮ್ ಮಾಡ್ತಾ ಇದ್ದಾರೆ. ಗೋವಾದಲ್ಲೂ ಕೂಡ ಕ್ಲೇಮ್ ಮಾಡ್ತಾ ಇದ್ದಾರೆ, ಬಿಹಾರದಲ್ಲಿ, ಮಣಿಪುರದಲ್ಲಿ, ಮೇಘಾಲಯದಲ್ಲಿ, ಕರ್ನಾಟಕದಲ್ಲೂ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕೊಡೋದಾದ್ರೆ ನಮಗೂ ಕೊಡಿ ಅಂತೇಳಿ ಈಗ ಹೊಸ ಒಂದು ಒತ್ತಡದ ಒಂದು ಏನು ರಾಜಕೀಯ ನಡೀತಾ ಇದೆ. ಗೋವಾ ವಿಧಾನಸಭೆಯಲ್ಲಿ ಇರ್ತಕ್ಕಂಥದ್ದು ಒಟ್ಟು ಬಲಾಬಲ 40, ಕಾಂಗ್ರೆಸ್ ಗೆದ್ದಿದ್ದು 17 ಕಳೆದ ವರ್ಷ, ಬಿಜೆಪಿ 13, MMG 3, ಇತರೆ 3 ಜನ ಗೆದ್ದಿರ್ತಕ್ಕಂಥದ್ದು. ಆ ಸದಸ್ಯರ ಬಲ ಇಟ್ಕೊಂಡು ಬಿಜೆಪಿಯಲ್ಲಿ ಸರ್ಕಾರ ಮಾಡಿದೆ. ಹಾಗಾದ್ರೆ ನಮಗೀಗ ಅಧಿಕಾರಕ್ಕೆ ಅವಕಾಶ ಕೊಡಿ ಅಂತೇಳಿ ಈಗ ಅಲ್ಲಿ ಕಾಂಗ್ರೆಸ್ ಕೇಳ್ತಾ ಇದೆ. ಇನ್ನು ಗೋವಾ ವಿಧಾನಸಭೆಯಲ್ಲಿ ಗೆದ್ದಂಥ 2 ಪಕ್ಷಗಳು, ಒಂದು ಬಿಜೆಪಿ 13, ಮತ್ತೊಂದು ಕಡೆ ಕಾಂಗ್ರೆಸ್ 17. ಸೊ ಗೋವಾದಲ್ಲಿ ಈಗ ಅಲ್ಲಿಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಾಗಿ ಹಕ್ಕನ್ನು ಪ್ರತಿಪಾದಿಸಿ, ಬಿಹಾರದಲ್ಲಿ ಇವತ್ತು ತೇಜಸ್ವಿ ಯಾದವ್ ಪತ್ರಿಕಾಗೋಷ್ಠಿ ಮಾಡಿ ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಬಿಜೆಪಿ ಕೊಡೋದು ನಮಗೂ ಕೊಡಿ, ನಾವು ಇಲ್ಲಿ 80 ಶಾಸಕರು ಗೆದ್ದಿರ್ತಕ್ಕಂಥದ್ದು, JDU 71, ಬಿಜೆಪಿ 53, ಕಾಂಗ್ರೆಸ್ 27, ಒಟ್ಟು ಸ್ಥಾನ 243. ಸೊ ಹಾಗಾಗಿ ನಮಗೀಗ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅಂತೇಳಿ ಬಿಹಾರದಲ್ಲೂ ಕೂಡ ಈಗ ಎದ್ದು ಕುಳಿತಿದ್ದಾರೆ. ಸೊ ಇನ್ನೂ ಇದೆ. ಸೊ ಬಿಹಾರ ಆದಮೇಲೆ ಈಗ ನೆಕ್ಸ್ಟ್ ನಾವು ಹೋಗ್ತಕ್ಕಂಥದ್ದು ಮಣಿಪುರದಲ್ಲಿ ಒಟ್ಟು ಸ್ಥಾನ ಇರತಕ್ಕಂಥದ್ದು 60 ಸ್ಥಾನಗಳು. ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 28, ಬಿಜೆಪಿ 21, NPF ನ್ಯಾಷನಲ್ ಪೀಪಲ್ಸ್ ಫ್ರಂಟ್, ನಾಗಾ ಪೀಪಲ್ಸ್ ಫ್ರಂಟ್ 4, ಹಾಗೆ NPP 4 ಸ್ಥಾನ. ಇಲ್ಲೂ ಕೂಡ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿತ್ತು. ಅಂದರೆ ಇಲ್ಲದೇ ಇದ್ರೂ ಕೂಡ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದು ಮಣಿಪುರದಲ್ಲಿ. ಈಗ ಅಲ್ಲೂ ಕೂಡ ನಮ್ಗೆ ಅವಕಾಶ ಕೊಡಿ ಅಂತೇಳಿ ಅಲ್ಲಿ ರಾಜ್ಯಪಾಲರ ಮೊರೆ ಹೋಗಿದ್ದಾರೆ, ನಜ್ಮಾ ಹೆಪ್ತುಲ್ ಮೊರೆ ಹೋಗಿದ್ದಾರೆ. ಇನ್ನು ಮೇಘಾಲಯದ ವಿಧಾನಸಭೆಯ ಬಲಾಬಲ 60, ಕಾಂಗ್ರೆಸ್ ಇಲ್ಲಿ ಗೆದ್ದಿದ್ದು 21, NPP 19, UDP 6 ಮತ್ತು PDF 4. ಸೊ ಇಲ್ಲೂ ಕೂಡ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಆಗಿದ್ದಾಗಲೂ ಕೂಡ ಅಲ್ಲಿ ಸರ್ಕಾರ ರಚನೆ ಆಗಿದ್ದು ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಅಲ್ಲದೇ ಇರೋರ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದು. ಸೊ ಹಾಗಾದರೆ ಇದು ಸ್ಟೆಬಿಲಿಟಿಗೆ ಯಾಕೆ ಯಾರು ಕೂಡ ಅಲ್ಲಿ ಆಲೋಚನೆ ಮಾಡಲ್ಲ ಅಲ್ಲಿರತಕ್ಕಂಥ ರಾಜ್ಯಪಾಲರು ಅನ್ನೋಂಥ ಪ್ರಶ್ನೆ ಇಟ್ಕೊಂಡು ಈಗ ಇಲ್ಲಿ ಬಿಜೆಪಿ ಕೇವಲ 2 ಸ್ಥಾನ ಗೆದ್ದಿತ್ತು. ಆದರೂ ಕೂಡ ಬಿಜೆಪಿ ಮತ್ತು ಅಲ್ಲಿ NPP ಒಟ್ಟಿಗೆ ಸೇರಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸಿದ್ರು, ಅಲ್ಲಿ ಸರ್ಕಾರ ರಚನೆ ಕೂಡ ಆಗೋಯ್ತು. ಸೊ ಕರ್ನಾಟಕದಲ್ಲಿ ಅತಂತ್ರ ಸ್ಥಿತಿಯಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ರಾಜ್ಯಪಾಲರು ಅವಕಾಶ ಕೊಟ್ಟಿದ್ದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ವಕೀಲರಾದಂಥ ರಾಮ್ ಜೇಠ್ಮಲಾನಿ ಸುಪ್ರೀಂ ಕೋರ್ಟ್ನಿಂದ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ ನಂತರ ಅವರು ಮಾತನಾಡಿದ್ದಾರೆ. Whatever might happen, the democratic process must be honestly carried out. It may be that sometimes the process may go wrong, but this is not the way to interfere with it. At least there should be open publicity. What has the BJP said to the governor that the governor has done this kind of a stupid action? If you don't disclose the facts to the people, that itself is enough misbehavior in a constitutional office, in a democracy. Anything is possible now. This order of the governor
is an open invitation to practice corruption. And if he is advising others to practice corruption, he must be corrupt as well. The governor has become a party, and the governor is a party because he is an old friend of Modi. ಇದ್ರ ಜೊತೆಗೆ ಬಿಎಸ್ಪಿಯ ರಾಷ್ಟ್ರೀಯ ಅಧ್ಯಕ್ಷೆ ಮಾಯಾವತಿ ಮತ್ತೊಂದು ಕಡೆ ತೇಜಸ್ವಿ ಯಾದವ್ ಆರ್ಜೆಡಿಯ ಮುಖ್ಯಸ್ಥ ತೇಜಸ್ವಿ ಯಾದವ್ ಈಗ ಈ ಒಂದು ಪ್ರಕರಣವನ್ನು ಇಟ್ಕೊಂಡು ನಮಗೆ ಅವಕಾಶ ಕೊಡಿ ಅಂತೇಳಿ ಇದ್ರ ಮೂಲಕ ಭಾರತೀಯ ಜನತಾ ಪಕ್ಷದ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಕ್ಕೂಟ ಮಾಡುವ ಮೂಲಕ ಒತ್ತಡ ತರ್ತಕ್ಕಂಥದ್ದು ಮತ್ತೊಂದು ಪೊಲಿಟಿಕಲ್ ಏನು ಅನ್ಹೋಲಿ ಆದಂಥ ಅಲಯನ್ಸ್ ಅಂತೇಳಿ ಈಗ ಬಿಜೆಪಿ ಹೇಳ್ತಾ ಇದೆ. ನೀವು ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯಪಾಲರನ್ನ ಕೈಗೊಂಬೆಗೆ ಇಟ್ಟುಕೊಂಡು ಅವಕಾಶವನ್ನು ಪಡ್ಕೊಂಡಿದ್ರಿ, ಹಾಗಿದ್ರೆ ನಮಗೂ ಕೂಡ ಅನ್ನುವಂಥ ಒಂದು ವಾದವನ್ನ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಬರ್ತಾ ಇದೆ. ಮಾಯಾವತಿ ತೇಜಸ್ವಿ ಯಾದವ್ ಮಾತಾಡಿದರು. यहाँ विधानसभा के आए नतीजों के बाद कांग्रेस, जेडीएस व बीएसपी के कुल विधायकों की संख्या से काफी दूर रहते हुए भी आज श्री येदियुरप्पा को मुख्यमंत्री के पद की शपथ दिलवा दी है, जो अति निंदनीय है और इसकी हमारी पार्टी कड़े शब्दों में निंदा भी करती है. मैं बीजेपी के लोगों से और नीतीश कुमार जी से जानना चाहता हूं कि कर्नाटका में सिंगल लार्जेस्ट पार्टी को न्योता मिला वो सही है, या बिहार में जिस तरह से पोस्ट पोल अलायंस जो बना, जो जनादेश का अपमान हुआ, वो सही था? अगर वो कर्नाटका की बात को सही मानते हैं तो यानी इसका ये मतलब है कि बिहार में वो मानते हैं कि उनसे गलती हुई है, गलत काम किया है उन्होंने, क्योंकि सिंगल. ಸೊ ಕರ್ನಾಟಕದ ಎಫೆಕ್ಟ್ ರಾಷ್ಟ್ರಾದ್ಯಂತ ಆಗಿದೆ. ಶ್ರೀನಾಥ್ ಅವರೇ, ಈಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಯಾಕೆ ಕರ್ನಾಟಕದನ್ನ ಆಧಾರವಾಗಿ ಇಟ್ಕೊಂಡು ಎಕ್ಸಾಂಪಲ್ ಯಾವ ಪ್ರೆಸಿಡೆಂಟ್ ಅಂತ ಇರುತ್ತೆ, ಸೊ ಇಲ್ಲಿ ಪ್ರೆಸಿಡೆಂಟ್ ಅನ್ನ ಅವ್ರಿಗೆ ಇಟ್ಕೊಂಡು ಹೊರಟಿದ್ದಾರೆ. ಒಂದು ಅದ್ರ ಮೇಲೆ ನೋಡ್ತೀನಿ, ನಿಮ್ಮ ನಾಯಕಿಯಾದ ಶೋಭಾ ಕರಂದ್ಲಾಜೆ. ನೆಕ್ಸ್ಟ್ ಪ್ರಶ್ನೆ ಇರ್ತಕ್ಕಂಥದ್ದು ಮ್ಯಾಜಿಕ್ ಸಂಖ್ಯೆ ಮುಟ್ಲಿಕ್ಕೆ ಬಿಜೆಪಿ ಇರುವ ಮಾರ್ಗಗಳೇನು? ಮಾರ್ಗ ಅಂದ್ರೆ ಅದು ರಾಜಮಾರ್ಗ ಆಗಬೇಕಾಗಿಲ್ಲ, ವಾಮಮಾರ್ಗನೂ ಆಗಬೇಕು, ಅಡ್ಡದಿಡ್ಡಿನ ಹೋಗ್ಬೋದು, ಹೆಂಗ್ ಬೇಕಂಗೆ ಹೋಗ್ಬೋದು. ಆದ್ರೆ ಶೋಭಾ ಕರಂದ್ಲಾಜೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಏನೋ ಹಿಯರ್ಸಿ ಅನ್ನೋಂತ ಇತ್ತು. ಆದ್ರೆ ಇಲ್ಲಿಗ ಸ್ಪಷ್ಟವಾಗಿ ಶೋಭಾ ಕರಂದ್ಲಾಜೆ ಟ್ವೀಟ್ ಮಾಡಿದ್ದಾರೆ. ಅಲ್ಲಿ ಏನ್ ಹೇಳಿದರೆ, ಮೇನಿ ಆಫ್ ದಿ ಕಾಂಗ್ರೆಸ್, ಜಫರುಲ್ಲಾ ಖಾನ್ ಅವರೇ, ಮೇನಿ ಆಫ್ ದಿ ಕಾಂಗ್ರೆಸ್ ಅಂಡ್ JDS MLAs won by fighting each other. Most of them are not in a position to face people if joins together, and that is why they communicated to us. ಅಂದ್ರೆ ಅವರೇ ನಮ್ಮ ಸಂಪರ್ಕ ಮಾಡಿದ್ದಾರೆ. We are in touch with all of them and we are confident of getting support of minimum 120 BSY ನಮ್ಮ CM. ಅದರ ಅರ್ಥ ನೀವು ಆಪರೇಷನ್ ಕಮಲಕ್ಕೆ ಇಳಿದಿದ್ದೀರಿ. ಸೊ ಬೈ ಇಲ್ಲ ಕುಕ್ ಅಥವಾ ಹೇಗಾದ್ರೂ ಮಾಡಿ ಯಾವುದೇ ಮಾರ್ಗದಲ್ಲಿ ಬಹುಮತ ಸಾಬೀತು ಮಾಡಕ್ ಹೊರಟಿದ್ರಿ. ಬಹುಮತ ಸಾಬೀತು ಮಾಡುವ ಮಾರ್ಗದ ಬಗ್ಗೆ ಈಗ ಆಕ್ಷೇಪ ಇರೋದಲ್ವಾ JDS ಕಾಂಗ್ರೆಸ್ದು. ಸೊ ಈಗ ನೀವು ಮಾಡ್ತಾ ಇರೋದು, ನೀವೇ ಒಪ್ಕೊಂಡಿದ್ದೀರಿ, ನಿಮ್ಮ ನಾಯಕ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಏನು ಆಮಿಷ ಕೊಟ್ಟಿದ್ದೀರಿ? ಮಂತ್ರಿ ಮಾಡ್ತೀರಾ ಅಥವಾ ಅವರ ಏನು ಕ್ಷೇತ್ರದ ಅಭಿವೃದ್ಧಿನ, ಅಥವಾ ಈ ಅತಂತ್ರ ಸ್ಥಿತಿಯಲ್ಲಿ ನಿಮ್ಮ ಭವಿಷ್ಯ ಕಷ್ಟ ಇದೆ, ED IT ಈ ತರದ ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ. ಎರಡು ಪಾಯಿಂಟ್ ಇದೆ ಇದರಲ್ಲಿ, ನಿಮ್ಗೆ ಎರಡು ಹೇಳ್ತೀನಿ, ಆಮೇಲೆ ನೀವು ಫರ್ದರ್ ತಗೋಬಹುದು. ಒಂದು, ಇವರು ಸರ್ಕಾರಿಯಾ ಕಮಿಷನ್ ಮತ್ತೆ ಪೂಂಚ್ ಕಮಿಷನ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಡಿಸಿಷನ್ ಆಗಿದೆ ದಟ್ ಪ್ರೀಪೋಲ್ ಕೊಯ್ಲಿಜನ್ ಏನಿದೆ, ಪ್ರೀಪೋಲ್ ಅಡ್ಜಸ್ಟ್ಮೆಂಟ್, ಅದು ದಟ್ ಪಾರ್ಟಿ ಗೆಟ್ಸ್ ದ ಹೈಯೆಸ್ಟ್ ನಂಬರ್, ದೇ ವಿಲ್ ಆಟೋಮೆಟಿಕಲಿ. ಅಲ್ಲ ಒಂದು ನಿಮಿಷ, ಪ್ರೀಪೋಲ್ ಇಲ್ಲ, ಅಲ್ಲ ಪ್ರೀಪೋಲ್ ಇಲ್ಲ, ಅಲ್ಲಲ್ಲ ಅವ್ರು ಕ್ಲೈಮ್ ಮಾಡಲಿಲ್ಲ ಸರ್. ಕ್ಲೈಮ್ ಮಾಡಬೇಕು, ನೀವು ಗವರ್ನರ್ ಲೆಟರ್ ಕೊಟ್ಟು ನಮಗೆ ಕೊಡಿ ಅಂತ ಕೇಳಬೇಕು. ಇವಾಗ ತೇಜಸ್ವಿ ಇದೆಲ್ಲ ನೀವು ತೋರಿಸಿದ್ರಿ, ತೇಜಸ್ವಿ ಫಾರಂ ಮಾಡಿದ್ರು ಗೌರ್ಮೆಂಟ್, ಆಮೇಲೆ ಅವ್ರು ಗೌರ್ಮೆಂಟ್ ಬಿದ್ದ ಮೇಲೆ ಇದು ಗೌರ್ಮೆಂಟ್ ಆಗಿದ್ದು. ಸುಮ್ಮನೆ ಮಾಡಿಲ್ಲ ಅಂತ ನೀವು ಹೇಳಕ್ಕಾಗಲ್ಲ. ಇವಾಗ ಗೋವಾದಲ್ಲಿ 17 ಗೋವಾದಲ್ಲಿ ಮಲಗಿದ್ರು, ಗೋವಾದಲ್ಲಿ 17 ಜನ ಇಟ್ಕೊಂಡು ದಿಗ್ವಿಜಯ್ ಸಿಂಗ್ ರೂಮಲ್ಲಿ ಮಲಗಿದ್ರು. ಅವ್ರ ಪ್ರಾಬ್ಲಮ್, ದೇ ಶುಡ್ ಹ್ಯಾವ್ ಕ್ಲೈಮ್ಡ್ ಅಲ್ವಾ? And unless you say that you want to do it, you don't want to do it ಅನ್ನೋದು ಕ್ಲಿಯರ್ ಆಗುತ್ತೆ. ಇವಾಗ ಬಗ್ಗೆ ಅಲ್ಲ, ನೀವು ಮೆಜಾರಿಟಿ ಪ್ರೂವ್ ಮಾಡುವಾಗ ವಿಚ್ ರೂಲ್ ಅಲ್ಲಿಗೂ ಬರ್ತೀರಿ ಮಾಡಿದ್ರೆ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಕೊಡ್ತೀನಿ, ಅದು ಡೆಮೋಕ್ರಸಿ ಅಪಾಯ ಅಲ್ಲ ಸರ್. ನೀವು ಸ್ವಲ್ಪ ಡಿಸ್ಟೆನ್ಸ್ ಇಂದ ನೋಡಿ, ಅಲ್ಲಿ ಆಗಿರೋದು ಆನೆ ವ್ಯಾಪಾರ. ನೀವು ನಮಗೆ ಕುದುರೆಗೆ ಮಾತಾಡಕ್ ಬರ್ತಿದ್ದೀರಿ. ಅಲ್ಲಿ 38 ಜನನ್ನ ಬ್ಲಾಂಕ್ ಚೆಕ್ ಕುರಿಗಳಂತ ಮಾಡಬಿಟ್ಟು ಕರೆಕ್ಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕೊಡಬೇಕು. ಅದಾದ್ಮೇಲೆ ಕ್ಲಿಯರ್ ಆಗಿ ಹೇಳ್ಬಿಡಿ, ಶಾಸಕರು ಸಂಪರ್ಕದಿಂದ ನೋಡಿ. ನೀವು ಒಂದು ಮಾತಾಡ್ತಾ ಇದ್ದೀರಾ ಮಾಧ್ಯಮದವರು, ನಿಮಗೇನ್ ಅನ್ಸುತ್ತೆ ಈ ಶಾಸಕರೆಲ್ಲ ಬರೀ ಒಂದು ಕಮ್ಯಾಡಿಟಿನ ರೋಡಲ್ಲಿ
ಇದು ದುಡ್ಡು ಬಿಸಾಕ್ ಬೈ ಮಾಡೋಕೆ ಅವರಿಗೆ ಸೆಲೆಕ್ಷನ್ ಮಾಡಿಲ್ಲ ಇಂಡಿಯಾದಲ್ಲಿ ಪಾಲಿಟಿಕಲ್ ಫಸ್ಟ್ ಟೈಮ್ ನೀವು ಮಾಡಿರ್ತಕ್ಕಂಥ ಹೀನ ಕೆಲಸ ಅದು ಅಲ್ಲ. ಹೀನ ಏನಿಲ್ಲ, ಅವ್ರು ಬರ್ಬೇಕು ಅಂತಿದ್ರೆ ಅವ್ರು ಮಾಡ್ಬಿಟ್ಟು ಕೂತ್ರು ವೋಟ್ ಮಾಡಿದ್ರೆ ಪ್ರತಿಪಕ್ಷ ಕ್ಷೇತ್ರ ಅಭಿವೃದ್ಧಿ ನೀವು ಇದನ್ನ ಯೋಚನೆ ಮಾಡಿ. ಇವಾಗ ಇವರಿಬ್ಬರಲ್ಲಿ ಅಕೌಂಟಬಿಲಿಟಿ ಇಲ್ಲ ಅಂತ ಹೇಳಿದೆ ನಿಮಗೆ. ನೀವ್ ಹೆಂಗ್ ಹೇಳ್ತೀರಾ? ರಚನೆ ಮಾಡಿದ ನಂತರ ಗೊತ್ತಾಗೋದು ಅಲ್ಲ. ನೀವು ಅವಕಾಶ ಸತ್ಯ. 32 ಜನಕ್ಕೆ ಚೀಫ್ ಮಿನಿಸ್ಟರ್ ಪೋಸ್ಟ್ ಕೊಟ್ಟು ಅವ್ರು ಸುಮ್ಮನೆ ಕೂತ್ಕೋತಾರೆ. ನೀವು ವೈ ಡೋಂಟ್ ಯು ಥಿಂಕ್ ಪಾಸಿಟಿವ್ಲಿ ಎಲ್ಲಿ ತಪ್ಪಾಗಿದೆ, ಎಲ್ಲಿ ತಪ್ಪು ಈಗ ಜೆಡಿಎಸ್ ಕಾಂಗ್ರೆಸ್ ಸಪರೇಟ್ ಇಲ್ಲ, ಹೆಚ್ಚು ಕಮ್ಮಿ ನೀವು ಯುನೈಟೆಡ್ ಅಲ್ವಾ? ಸಿದ್ದರಾಮಯ್ಯ ಸೋಲ್ಸಿದ್ಮೇಲೆ ಪರ್ಸನಲ್ ಹೆಂಗೆ ಪರ್ಸನಲ್ ಅಲ್ಲ, ಇಟ್ ಇಸ್ ಪೊಲಿಟಿಕಲ್. No. It is political and public. Okay. It is not personal. Now we are joined. Now we are together. That is a stupidity. You won out of anti-Congress source and you are going to lick them. Again, it is not a correct thing. ನೀವು ಯಾರಲ್ಲಿ ಬಿಹಾರದಲ್ಲಿ ಕೈ ಜೋಡಿಸಿದ್ರೆ ನಿತೀಶ್ ವಿರುದ್ಧವಾಗಿ ನೀವು ಎಲೆಕ್ಷನ್ ಮಾಡಿ ನಿತೀಶ್ ಜೊತೆ ಸರ್ಕಾರ ನಾವು ಕೇಳ್ತಾ ಇದೀವಿ ನಿಮ್ಗೆ. ಅವ್ರ ಸರ್ಕಾರ ಗೋವಾದಲ್ಲಿ ಪ್ರಚಾರ ಮಾಡಿದ್ರೆ ಸರ್ಕಾರ ಮಾಡಿದ್ರೆ ನಾವು ಕೇಳ್ತೇವೆ. ನೀವು ಇದನ್ನ ಕೇಳಕ್ ನಿಮ್ಗೆ ಹಕ್ಕಿಲ್ಲ. ಕರೆಕ್ಟ್ ಆಗಿದ್ರೆ ನೀವು ಕೇಳಕ್ ಹಾಕಿತ್ತು. ನೇತೃತ್ವ ಹಾಕೊಂಡು ನೀವು ಕಳ್ಕೊಂಡಿದ್ದೀರಾ. ನೀವು ಹೇಳಕ್ ಹಕ್ಕಿಲ್ಲ. ಜನ ಕೂತ್ಕೊಂಡು ಬಿಹಾರ್ ತಾವ್ ಯಾವ ದಾರಿ ಅಂತ ಇವತ್ತೇನು ಬಿಜೆಪಿ ಅವರು ನಿಮ್ದೇನ್ ನಾನು ಮಾತಾಡುವಾಗ ನೀವು ಮಾತಾಡಬಾರ್ದು. ಚರ್ಚೆ ಮಾಡಬೇಕು. ಬ್ಲಾಕ್ ಮಾಡಿದ್ರೆ ನೀವು ಮಾತಾಡಿ ಹೇಳಿ ಏನು ಮಾರ್ಗ ಏನು ನಾನು ಹೇಳ್ತೀನಿ. ಈ ನಮ್ಮ ದೇಶದಲ್ಲಿ ಕೆಲವು ಮಹಾನುಭಾವರು ಭ್ರಷ್ಟಾಚಾರ ಮುಕ್ತ ಭಾರತ್ ಮುಕ್ತ ಮಾಡ್ತೀನಿ ಅಂತ ಹೊರಟುದವರು ಇವತ್ತು 104 ಇರೋದನ್ನ 112 ಹೆಂಗ್ ಮಾಡ್ತಾರೆ? ಭ್ರಷ್ಟಾಚಾರ ನಡೀದಾದ್ರೆ ಯಾವ ರೀತಿ ಇದೆ ಬೇರೆ ದಾರಿ? ಇವತ್ತು ಇದಾದ್ರೆ ತೋಳ್ಬಲ, ಇಲ್ಲಾದ್ರೆ ಸರ್ ಗೌರ್ಮೆಂಟ್ ಮಿಷನರಿ ಯೂಸ್ ಮಾಡಬೇಕು. ಗೌರ್ಮೆಂಟ್ ಮಿಷನರಿನ ಮಿಸ್ಯೂಸ್ ಮಾಡಬೇಕು. ಆನಂದ್ ಸಿಂಗ್ ರಾಜೀನಾಮೆ ಕೊಡ್ತಾರೆ ಅಂತ ಮಾಹಿತಿ ಬರ್ತಾ ಇದೆ, ಅಥವಾ ಪ್ರಜೆಗೆ ಗಿಲ್ಡ್ ಆಗಿದಾರ ಗೊತ್ತಿಲ್ಲ ಸರ್. ಇವ್ರು ಹೇಳ್ತಾ ಇರೋದು ಡಾಕ್ಯುಮೆಂಟ್ಸ್ ಪ್ರೂವ್ ಮಾಡಲಿ, ಆವಾಗ ನಾವು ಒಪ್ಕೊಳ್ಳುವ. ಅದು ಬಿಟ್ಬಿಟ್ಟು ಇವರೆಲ್ಲ ನ್ಯೂಸ್ ಕ್ರಿಯೇಟ್ ಮಾಡಿ ಜನರಲ್ ಗೊಂದಲ ಮಾಡೋದು, ಮಿಸ್ಯೂಸ್ ಮಾಡೋದು, ದಾರಿ ತಪ್ಪಿಸೋದು, ಹಣ ದುರಾಸೆ ಕೊಡೋದು, ದಾರಿ ತಪ್ಪಿಸಿ ನಾವು ಹೊರಗಡೆ ಔಟ್ಸೈಡ್ ಸಪೋರ್ಟ್ ಕೊಟ್ಟು ಗೌರ್ಮೆಂಟ್ ರನ್ ಮಾಡಿದ್ವಿ. ಆಪರೇಷನ್ ಕಮಲ ಇವಾಗ ದೇವೇಗೌಡರು ಮೊದಲ ದಿನವೇ ಆಡಳಿತ ಸರ್ಜರಿ ಆಗಿದೆ. ಸಿಎಂ ಆದ ಮೊದಲ ದಿನವೇ ಆಡಳಿತ ವರ್ಗಕ್ಕೆ ಸರ್ಜರಿ ಭರ್ಜರಿಯಾಗಿನೇ ಯಡಿಯೂರಪ್ಪ ಮಾಡಿದ್ದಾರೆ. ಸೊ 5 IPS ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ ನಂತರ ಈಗ IAS ಅಧಿಕಾರಿಗಳ ವರ್ಗಾವಣೆ ಮಾಡಿದ ನಿಮಿಷ ಸಿಎಂ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿದ್ದಂತ ಎಂ ಲಕ್ಷ್ಮೀನಾರಾಯಣ ನೇಮಕ ಮಾಡಿದ್ದಾರೆ. ಹಿಂದೆ ಇವರೇ ಅಧಿಕಾರದಲ್ಲಿದ್ದರು, ಅತಿಥಿ ಸ್ಥಾನಕ್ಕೆ ಎಂ ಲಕ್ಷ್ಮೀನಾರಾಯಣ ನೇಮಕ ಮಾಡಿದ್ದಾರೆ. ಸಿಎಂ ಆಗಿದ್ದಂತ ಯಡಿಯೂರಪ್ಪ ಸಿಎಂ ಆಪ್ತ ಕಾರ್ಯದರ್ಶಿಯಾಗಿ VP ಇಕ್ಕೇರಿ ಅವರನ್ನ ನೇಮಕ ಮಾಡಿಕೊಂಡಿದ್ದಾರೆ. ಸೊ ಯಡಿಯೂರಪ್ಪ ಸಿಎಂ ಆದಂತ ಒಂದೇ ದಿನದಲ್ಲಿ ಅನೇಕ ಆಡಳಿತಾತ್ಮಕ ತೀರ್ಮಾನ ಕೈಗೊಂಡಿದ್ದಾರೆ. ರಾಜ್ಯ ಸರ್ಕಾರ ನೂತನ AG ಆಗಿ ಪ್ರಭುಲಿಂಗ ಕೆ ನಾವದಗಿ ಅವರನ್ನು ನೇಮಕ ಮಾಡಿಕೊಂಡಿದ್ದಾರೆ. ಹಾಗೆ ನೇಮಕ ಮಾಡಿ ರಾಜ್ಯಪಾಲರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಮತ್ತೆ ಚಿಕ್ಕಮಗಳೂರಿನ DC ಆಗಿದ್ದಂತ SP ಆಗಿದ್ದಂತ ಅಣ್ಣಾಮಲೈ ಅವರನ್ನ ರಾಮನಗರ SP ಆಗಿ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇನ್ನೊಂದು ಕಡೆ ಈಗಾಗಲೇ IPS IAS ಅಧಿಕಾರಿಗಳ ವರ್ಗಾವಣೆಯನ್ನು ಕೂಡ ಸಿಎಂ ಯಡಿಯೂರಪ್ಪ ಮಾಡಿದ್ದಾರೆ. ಮೊದಲ ದಿನವೇ ಆಡಳಿತ ವರ್ಗಕ್ಕೆ ಭರ್ಜರಿ ಸರ್ಜರಿಯನ್ನ ಮಾಡಿದ್ದಾರೆ ಯಡಿಯೂರಪ್ಪ. ನಾನು ಒಂದು ಬೆಳಗ್ಗೆ ಒಂದು ಸಣ್ಣದಾಗಿ ಜಪ್ರಲಕ್ಕ ನೀವು ಹೇಳ್ತಾ ಇದ್ರಿ ವಾಮ ಮಾರ್ಗದಲ್ಲಿ ಭ್ರಷ್ಟಾಚಾರ. ಇಲ್ಲಿ ಅವರು ಏನ್ ಹೇಳ್ತಾರೆ, ನಾವು ಸಂಪರ್ಕದಲ್ಲಿಲ್ಲ, ನಮ್ಮ ಸಂಪರ್ಕದಲ್ಲೇ ಕಾಂಗ್ರೆಸ್ ಮೀಡಿಯಾದಲ್ಲಿ ಪ್ರೂವ್ ಮಾಡ್ಲಿ, ಆವಾಗ ಒಪ್ತೀನಿ.
ಇವ್ರು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇರೋದು, ಇರೋರ್ನ ತಲೆ ಕೆಡಿಸಿ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ. ಐ ಡೋಂಟ್ ಬಿಲೀವ್ ದಿಸ್. ನಾನು ಇದನ್ನ ನಂಬಕ್ ಸಾಧ್ಯತೆ ಇಲ್ಲ ಸರ್. ಇನ್ನು ಇವ್ರ ಹತ್ರ ದಾರಿ ಏನಿದೆ ಸರ್? ಕಾಂಗ್ರೆಸ್ 52 ಸೀಟ್ ಕಳ್ಕೊಂಡಿದೆ. ಗೆದ್ದಿದ್ದಾರೆ. ಅದು ಯಾವ ಎಥಿಕ್ಸ್ ಇದು ಅಂತ ನೀವು ನನಗೆ ಹೇಳಿದ್ರೆ ಶಿವಚಂದ್ರ ನಾಯಕ್ರೆ, ಈಗ ಇರ್ತಕ್ಕಂಥ ಅಧಿಕ ಸಂಖ್ಯೆ ಮುಟ್ಲಿಕ್ಕೆ ಬಿಜೆಪಿ ಬಗ್ಗೆ ಮಾರ್ಗಗಳು ಕೇಳಿದ್ವಿ. ಈಗ ಶೋಭಾ ಬಂದಂತ ಟ್ವೀಟ್ ಅನ್ನು ನಮ್ಮ ಜೊತೆ ಸಂಪರ್ಕದಲ್ಲಿದೆ ಅಂತ ಅವರು ಒಪ್ಕೊಂಡಿದ್ದಾರೆ ಈಗ. ಸೊ ಇದು ಏನು ಸೂಚಿಸುತ್ತೆ? ನಮ್ಮ ಜೊತೆ ಸಂಪರ್ಕದಲ್ಲಿ JDS ಕಾಂಗ್ರೆಸ್ ಶಾಸಕರಿದ್ದಾರೆ, ಅವರು ಫ್ರಸ್ಟ್ರೇಟ್ ಆಗಿದ್ದಾರೆ, ಅವರು ಸ್ಟೇಬಲ್ ಗೌರ್ಮೆಂಟ್ ಬರಬೇಕಂದ್ರೆ ಆದ್ರೆ ಶೆಲ್ಟರ್ ತಗೊಳ್ತಾ ಇದಾರೆ ಅಂತ ಶೋಭಾ ಮೀಡಿಯಾದಲ್ಲಿ ಕರ್ಕೊಂಡ್ ಬರ್ಲಿ, ಮೀಡಿಯಾದ ಮುಂದ್ಗಡೆ ಕರ್ಕೊಂಡ್ ಬರ್ಲಿ. ಏನಾಗಿದೆ ಅಂತ ಹೇಳಿದ್ರೆ ಇದನ್ನ ನಾವು ಇಂತಹ ಸುದ್ದಿಗಳನ್ನ ನಾವು ಇಲ್ಲಿ ಹಾಕ್ಬಿಟ್ಟು ಜನರಲ್ಲಿ ಒಂದು ಬೇರೆ ಅಭಿಪ್ರಾಯವನ್ನು ಮೂಡಿಸುವಂತದ್ದು ಅಥವಾ ಬೇರೆ ಶಾಸಕರಲ್ಲಿ ಒಂದು ರೀತಿ ಹೆದರಿಕೆಯನ್ನು ಉಂಟು ಮಾಡುವಂತದ್ದು ಆ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು ಇಲ್ಲಿ ಬಹಳ ಮುಖ್ಯವಾಗಿ ಇರುವಂತ ವಿಷಯ ಏನಂದ್ರೆ, ನಿಮಗೆ ಸರ್ಕಾರಿ ಕಮಿಷನ್ ಆಗಲಿ ಅಥವಾ MM ಪುಂಚಿ ಅವರ ಆಯೋಗದ ವರದಿ ಆಗಲಿ, ಅದು ಮುಗಿತದು. ಆಗೇನಾಗಿತ್ತು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅನ್ನುವಂಥದ್ದಾಗಿತ್ತು. ನೀವು ಅದನ್ನ ಹೇಳಿ ಈಗ ಅದು ಬಹಳಷ್ಟು ಕೆಲವರು ಅಂಶಗಳನ್ನ ಅದು ಮುಂದಿಟ್ಟಿತ್ತು. ಯಾವುದು ಸರ್ಕಾರಿ ಕಮಿಷನ್ ಮತ್ತೆ ಪೂಂಚ್ ಕಮಿಷನ್. ಆದ್ರೆ ಅದು ಇನ್ನೊಂದು ಅಂಶವನ್ನು ಇಟ್ಟಿದ್ದು ಏನಂತ ಹೇಳಿದ್ರೆ, ಯಾವಾಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಬೆಂಬಲ ಇಲ್ಲದೆ ಇದ್ದಾಗ, ಪೂರ್ಣ ಬಹುಮತ ಇಲ್ಲದೆ ಇದ್ದಾಗ, ಇಲ್ಲಿ ಪೂರ್ಣ ಬಹುಮತ ಇಲ್ಲ, ಅದು ಸಾಬೀತಾಗಿದೆ. ಎರಡನೇದಾಗಿ ಆಗ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಈಗ ಗೋವಾ ಕೇಸಲ್ಲಿ ಹೇಳಿರುವಂತದ್ದು ಏನಂತ ಹೇಳಿದ್ರೆ, ಯಾವ ಪಕ್ಷಗಳಿಗೆ ಪ್ರೀಪೋಲ್ ಆದಂತ ಒಂದು ಹೊಂದಾಣಿಕೆಯಲ್ಲೂ ಸಹ ಸರ್ಕಾರವನ್ನ ರಚನೆ ಮಾಡುವಂತದ್ದಕ್ಕೆ ಸಂಖ್ಯೆ ಬಲ ಇದ್ರೆ ಅವರಿಗೆ ಅವಕಾಶ ಕೊಡಿ. ಇದು ಇವತ್ತಿನ ಕಾನೂನು. ಆದ್ರೆ ನಾನು ಹೇಳ್ತಿರುವಂತದ್ದು ಇಲ್ಲಿ ಬಹಳ ದೊಡ್ಡ ಅನ್ಯಾಯ ಆಗಿರುವಂತದ್ದು, ಸಂವಿಧಾನದ ಅದನ್ನ ರಕ್ಷಣೆ ಮಾಡಬೇಕಾಗಿರುವಂತಹ ರಾಜ್ಯಪಾಲರು ಇವತ್ತು ಅದನ್ನು ಮುರಿದಿರುವಂತದ್ದು ಕೇವಲ ಒಬ್ಬ ನನಗಿರೋ ಪ್ರಶ್ನೆ ಇಷ್ಟೇನೆ. ಆಪರೇಷನ್ ಕಮಲಕ್ಕೆ ಈಗ ಏನು ಬಿಜೆಪಿ ಅವರು ಪ್ರಯತ್ನ ಮಾಡ್ತಾರೆ ನೇರವಾಗಿ ಅಲಿಗೇಷನ್. ಸ್ವತಃ ಅದನ್ನ ಶೋಭಾ ಕರಂದ್ಲಾಜೆ ಆಪರೇಷನ್ ಕಮಲ ಅಂತ ಹೇಳಿಲ್ಲ, ಅವ್ರು ಕಮಲ ಹಿಡ್ಕೊಳಕ್ ಬರ್ತಾವ್ರೆ, ನಾವು ಕಮಲ ಹಿಡ್ಕೊಳಕ್ ಬರೋಣ ಕೊಯ್ಯ ಕೊಡಕ್ಕಾಗಲ್ವಾ? JDS ತೆನೆ ಹೊತ್ಕೊಂಡು ಮಹಿಳೆ ನಾನು ತೆನೆ ಭಾರ ನಾನು ಹಿಡ್ಕೊಂತೀನಿ ಬಂದಾಗ ಬಿಡಕ್ಕಾಗತ್ತೆ ಅನ್ನೋ ತರದ ಒಂದು ವಾದಕ್ಕೆ ಬಂದ್ಬಿಟ್ಟಿದ್ದಾರೆ. ಹೆಚ್ಚು ಕಮ್ಮಿ ದೇ ಆರ್ ಅಗ್ರೀಯಿಂಗ್. ಸೊ ಕಾಂಗ್ರೆಸ್ JDS MLA ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಇಲ್ಲಿವರೆಗೆ ಹೇಳ್ತಾ ಇರಲಿಲ್ಲ ಅವರು. ಸೊ ಅವರು ಒಪ್ಕೊಂಡಿದ್ದಾರೆ, ನಾವು ಪ್ರೂವ್ ಮಾಡ್ತೀವಿ 120 ಜನ ಇದ್ದಾರೆ ಅಂದ್ರೆ ಅರ್ಥ. ಸೊ ನಿಮ್ಮ ಶಾಸಕರನ್ನ ಇಟ್ಕೊಳ್ಳೋದು ಒಂದ್ರ ಜೊತೆಗೆ ನಿಮ್ಮ ಶಾಸಕರ ಅವ್ರ ಸಂಪರ್ಕಕ್ಕೆ ಹೋದ್ರೆ ನೀವು ಹೇಗೆ ಸರ್ಕಾರ ಫಾರ್ಮ್ ಮಾಡ್ತೀರಿ? ಈಗ ಪ್ರಾಯಶಃ ಈ ರೀತಿಯ ಒಂದು ಹೇಳಿಕೆಯನ್ನು ಏನು ಕೊಡ್ತಿದಾರೋ ಬಿಜೆಪಿ ಪಕ್ಷದ ನಾಯಕರು, ಅದು ಹತಾಶೆಯ ಒಂದು ಹೇಳಿಕೆ ಆಗತ್ತೆ. ಕಾರಣ ಅವರಿಗೆ ಆ 104ಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆ ಅವರ ಹತ್ರ ಇಲ್ಲ. ಈ ಕಾರಣಕ್ಕೋಸ್ಕರ ಇವತ್ತು ಗವರ್ನರ್ ಅವರನ್ನ ತಮ್ಮ ತೆಕ್ಕೆಗೆ ತಗೊಂಡು ಇವತ್ತು ಏನು ಗವರ್ನರ್ ಅವರ ಆಫೀಸ್ ಏನಿದೆ ಅದು ಬಿಜೆಪಿಯ ಕಚೇರಿ ಆಗಿದೆ. ಅದನ್ನ ಇವತ್ತು ಬಳಸ್ಕೊಂಡು ಇವತ್ತು ಸಂವಿಧಾನದ ಎಲ್ಲ ಮೌಲ್ಯಗಳನ್ನ ಗಾಳಿ ತೂರಿದ್ದಾರೆ. ಒಂದು ಇವತ್ತು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳುವಂಥದ್ದು ಇದೆಯಲ್ಲ, ಅದನ್ನ ಹೇಳಬೇಕಾಗತ್ತೆ. ಯಾರ ಸಂಪರ್ಕದಲ್ಲಿದ್ದಾರೆ, ಎಷ್ಟು ಜನ ಸಂಪರ್ಕದಲ್ಲಿದ್ದಾರೆ? ಇವತ್ತು ಬೇಕಾಗಿರುವಂತದ್ದು 16 ಜನ ಶಾಸಕರು ಇವತ್ತು ರಾಜೀನಾಮೆ ಕೊಡಬೇಕಾಗತ್ತೆ. ಇವತ್ತು ಇವರಿಗೆ ಇರುವಂತಹ 104 ಏನು ಜನ ಆಂಟಿ ಡಿಫೆಕ್ಷನ್ ಲಾ ಸದಸ್ಯರು ಸದನ ಹೋಗುವಾಗ ಶಾಸಕರು ಸದನ ಹೊರಗೆ ಉಳಿದ್ರು ಕೂಡ, ಸೊ ಅವತ್ತು ಸದನ ಸೇರಿದ ದಿವಸ ಸದನದಲ್ಲಿ ಎಷ್ಟು ಜನ ಹಾಜರಿರ್ತಾರೋ ಆ ಹಾಜರಿ ಸಂಖ್ಯೆಯ 50 ಜನರ ಮೇಲೆ ಒಂದು ಸೀಟ್ ಮಾತ್ರ. ಹಾಗಾಗಿ ಸ್ವೀಕರಿಸಿದ ನಂತರವೇ ಅವರು ಸದನ ಸದಸ್ಯರಾಗಿದ್ದಾರೆ ಕೂಡ ಮಾಡ್ತಾ ಇದ್ದಾರೆ. 16 ಜನ ಶಾಸಕರು ಇರ್ಬೇಕು. ಇವತ್ತು ಸದನವನ್ನ ಬಹಿಷ್ಕಾರ ಮಾಡಬೇಕಾಗತ್ತೆ. ಇದು ಅಷ್ಟು ಸುಲಭವಾದಂತದ್ದಲ್ಲ. ಇವತ್ತು 120 ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದೆ, ಅವ್ರು ನಮ್ಮ ಇದೆ ಅಂತ ಹೇಳುವಂತದ್ದು ಇವತ್ತು ಕೇವಲ ಹತಾಶೆ ಹೇಳಿಕೆ ಆಗಿದೆ. ಅದು ಸೊ ನಿಮ್ ಪ್ರಕಾರ ಇವತ್ತು ಯಾವ ಶಾಸಕರು ನೀವು ಹೇಳ್ತಿದ್ರೆ ವಾಜಪೇಯಿ ರೀತಿಯಾಗಿ 15 ದಿವಸ ಮಾತ್ರ ಸಿಎಂ ಆಗಿರ್ತಾರೆ. ನಾನು ಮಾತಾಡೋದಕ್ಕಿಂತ ಮೊದಲೇ ಹೇಳಿದೆ, ಇಟ್ ಇಸ್ ರಿಟರ್ನ್ ಆನ್ ದಿ ವಾಲ್ ಅನ್ನುವಂತ ಅಂಶ. ಅದು ಅವತ್ತು ಕೇವಲ ಒಂದು 4 ದಿನದ ಹನಿಮೂನ್ ಇದೆ ಅಷ್ಟೇ. ಇದು ತಮ್ಮ ಎಲ್ಲವನ್ನು ಕಳ್ಕೊಂಡವತ್ತು ಪದೇ ಪದೇ ಹೇಳಿದ್ರಲ್ಲ, ನಿರ್ಗತಿಕರಾಗಿ ಇವತ್ತು ಬೀದಿಲ್ ಬಂದು ನಿಂತ್ಕೊಳ್ತಾರೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಮತ್ತೆ ಜನತಾದಳದ ಏನು ಶಾಸಕರಿದ್ದಾರೆ ಇವತ್ತು ಒಗ್ಗಟ್ಟಿದೆ.
ಇವತ್ತು ಅದು ಬಿಟ್ರೆ ನಮಗೆ ಬೇರೆ ಯಾವುದೇ ರೀತಿಯ ಒಂದು ರಾಜಕೀಯವಾದಂತಹ ಇಲ್ಲಿ ಒಂದು ಪಾಸಿಬಿಲಿಟೀಸ್ ನಿಮ್ಮ ನಾಯಕರು ಅನೇಕ ನಾಯಕರು ಎಂ ಬಿ ಪಾಟೀಲ್ ಸೇರಿದಂಗೆ ಡಿ ಕೆ ಶಿವಕುಮಾರ್ ನಾವು ಕೂಡ ಬಿಜೆಪಿ ಶಾಸಕರ ಜೊತೆ ಸಂಪರ್ಕದಲ್ಲಿದೆ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ನಿಮ್ಮ ಶಾಸಕರನ್ನ ಹಿಡಿದುಕೊಳ್ಳೋ ಜೊತೆಗಿದೆ ಅವರ ಬುಟ್ಟಿ ಕೂಡ ಕೈ ಹಾಕಿದ್ರೆ ನೀವು ಮಾಡ್ತಿರೋದು ಆಪರೇಷನ್ ಹಸ್ತ, ನೀವು ಮಾಡ್ತಿರೋದು ಆಪರೇಷನ್ ತೆನೆ ಹೊತ್ತ ಮೇಲೇನೆ. ನಿಮಗೂ ಪಾವರ್ ಬೇಕು, ಅವರಿಗೂ ಪಾವರ್ ಬೇಕು. ಸರ್ ದಯವಿಟ್ಟು ನಮಗೆ ಅದು ಆ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಕಂಪ್ಲೀಟ್ ಬೆಂಬಲ ಇದೆ. ನಾವ್ ಯಾಕೆ ಆನಂದ್ ಸಿಂಗ್ ಎಲ್ಲಿದ್ದಾರೆ? ಆನಂದ್ ಸಿಂಗ್ ಎಲ್ಲಿದ್ದಾರೆ? ಎಲ್ರು ಅವ್ರನ್ನ ಕಾಂಗ್ರೆಸ್ ಟಚ್ ಅಲ್ಲಿ ಅವ್ರಿದ್ದಾರೆ, ಜೆಡಿಎಸ್ ಜೊತೆಲಿದ್ದಾರೆ. ಇವ್ರು ಬರೀ ನ್ಯೂಸ್ ಕ್ರಿಯೇಟ್ ಮಾಡ್ತಾ ಇದಾರೆ. ಅವ್ರಿಗೆ ನಿಜವಾಗ್ಲೂ ಇವ್ರು ಪ್ರೂವ್ ಮಾಡ್ಬೇಕಂದ್ರೆ ಮಾಧ್ಯಮದಲ್ಲಿ ತಗೊಂಡ್ಬಂದು ಕುಂಡಿಸ್ಬಿಡ್ಲೆ, ಅವ್ರ ಫೇಸ್ ಒಂದೇ ಮಾತು, ಮುಖ್ಯಮಂತ್ರಿ ಇವರು ಆಗಿ ಅರ್ಧ ಗಂಟೆ ಆಗಿಲ್ಲ, ಅದು ನೋಡಿ ಕೇಸರಿ ಇದ್ದಿದ್ದು ನಾವು ಹೋಗ್ಬಿಟ್ಟು ಹಸಿರು ಟವಲ್ ಹಾಕೊಂಡಿದ್ದಾರೆ. ಈ ತರ ಬಣ್ಣ ಬದಲಾಯಿಸೋ ಹಸಿರು ಹಾಕೊಂಡು ಇವಾಗ ಇವರು ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ಇವ್ರನ್ನ ನೆಂಬಕಾಯ್ತಿಲ್ಲ ಆನಂದ್ ಸಿಂಗ್ ರವರಿಗೆ ಇವತ್ತು ನಾನು ಯಾರ ಹೆಸರನ್ನು ಹೇಳಲಿಕ್ಕೆ ನಾನು ಪ್ರಯತ್ನ ಪಡಲ್ಲ. ಇವತ್ತು ದೆಹಲಿ ಮಟ್ಟದಿಂದ ಅವರ ಮೇಲೆ ಕಿರುಕುಳ ಇದೆಯಲ್ಲ, ಪ್ರಾಯಶಃ ರಾಜಕಾರಣದಲ್ಲಿ ಇಂತಹ ಒಂದು ನೀಚತನಕ್ಕೆ ಅಲ್ಲ, ಪ್ರಾಯಶಃ ನಾನು ಬಹಳ ಎಚ್ಚರಿಕೆಯಿಂದ ಈ ಪದವನ್ನು ಬಳಸ್ತಿದ್ದೀನಿ. ನೀಚತನಕ್ಕೆ ಹೋಗಿರುವಂತದ್ದು ಇದೆಯಲ್ಲ, ಸರ್ಕಾರ ಒಂದೇ ಫಾರ ಮಾಡುವಂತದ್ದಕ್ಕೆ ಇದು ಪ್ರಜಾಪ್ರಭುತ್ವಕ್ಕೆ ಒಂದೇ ನಿಮಿಷ ಕ್ವಿಕ್ಕಾಗಿ ಯಾವ್ಯಾವ ಮಾರ್ಗದಲ್ಲಿ ನೀವು ಬಹುಮತ ಸಾಬೀತಿಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ನಮ್ದು ನೋಡಿ ಸ್ವಾಮಿ, ನಾ ಹೇಳ್ತೇನೆ, ವಿ ರೆಸ್ಪೆಕ್ಟ್ ದ ಲೆಜಿಸ್ಲೇಟರ್ಸ್, ವಿ ಡೋಂಟ್ ಕನ್ಸಿಡರ್ ದಮ್ ಆಸ್ ಅ ಕಮಾಡಿಟಿ. ಅವರಿಗೆ ರಾಜ್ಯದ ಬಗ್ಗೆ, ಅವರ ಜನಗಳ ಬಗ್ಗೆ, ಅವರ ಕ್ಷೇತ್ರದ ಬಗ್ಗೆ ಅಭಿಮಾನ ಇದೆ. ನೀವು ಅವ್ರನ್ನ ಹೆಂಗೆ ಕಮಾಡಿಟಿ ಮಾಡ್ತೀರಾ? ನೀವು ಕಮಾಡಿಟಿ ರಾಜ್ಯದ ಹಿತಾಸಕ್ತಿನ ಯೋಚನೆ ಮಾಡಿ ಅವ್ರು ಏನ್ ಡಿಸೈಡ್ ಮಾಡ್ತಾರೆ, ಅದು ಸದನದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಒಂದು ಪಾಯಿಂಟ್. ಇನ್ನೊಂದು ನಾಯಕರು ತುಂಬಾ ಜೋರಾಗಿ ಗಲಾಟೆ ಇದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ 12 ಸ್ಟೇಟ್ ಸೋತಿದೆ. ಏನ್ ಅಚೀವ್ ಮಾಡಿದ್ದಾರೆ ಇವರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. 12 ಇಲ್ಲ ಅಲ್ಲ, ನಾವ್ ಈ ತರ ಏನು ಮಾಡಿಲ್ಲ. ಜನಾದೇಶ ಇಲ್ಲ, ನಿಮ್ಮ ಮುಖ್ಯಮಂತ್ರಿ ಒಂದ್ ಕಡೆ ಕಳ್ಕೊಂಡ್ರು ಸೀಟ್ ಇವರಿಗೆ, ಆದ್ರೂ ಇವ್ರನ್ನ ಅಂಟ್ಕೊಂಡು ಹೋಗ್ತಾ ಇದ್ದೀರಾ. ಸಿದ್ದರಾಮಯ್ಯ ಯಡಿಯೂರಪ್ಪನವರು ಸಿಎಂ ಆಗಿ 15 ದಿವಸ ಇರ್ತಾರ, ಅಲ್ಲ 15 ದಿವಸ ಇರ್ತಾರ, ಲಾಂಗ್ ಟರ್ಮ್ ಆಗಿ 5 ವರ್ಷಕ್ಕೆ ಇರ್ತಾರ. ಆ ಬಹುಮತ ನೀವು ಸಿದ್ಧತೆ ಮಾಡ್ಕೊಂಡಿದ್ದೀರಿ. ರಾಜ್ಯದ ಜನ ನಮಗೆ ಜನಾದೇಶ ಕೊಟ್ಟಿದ್ದಾರೆ. 4 ಡೇಸ್ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅದನ್ನ ಅವರು ನಮ್ಮ ಶಾಸಕ ಶಾಸನ ಸಭೆಯಲ್ಲಿ ಪಿಕ್ಚರ್ ಅಭಿಭಾಗ್ಯ ಕರ್ನಾಟಕ ಇದು ಎಪಿಸೋಡ್ ಇದು ಪಿಕ್ಚರ್ ಅಲ್ಲ, ತುಂಬಾ ಇದ್ದಾರೆ. ಇದು ಯೋಚನೆ ಮಾಡೋದಿದ್ದಾರೆ, ಮಾಡ್ತಾರೆ. 4 दिन की चांदनी फिर अंधेरी रात ಪಿಕ್ಚರ್ ಅಭಿ ಬಾಕಿ ಹೈ. ಕರ್ನಾಟಕದ ಈ ರಾಜಕೀಯ ಬೆಳವಣಿಗೆಗಳು ಟ್ವಿಸ್ಟ್ ಆಗ್ತಾ ಇದಾವೆ. ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಬಹುಮತ ಇದೆ, ಆದ್ರೆ ಬಹುಮತ ಹೇಗೆ ಸಾಬೀತು ಮಾಡ್ತಾರೆ ಅನ್ನೋ ಪ್ರಶ್ನೆ ಕಾಂಗ್ರೆಸ್ ಜೆಡಿಎಸ್. ಆದ್ರೆ ಸೊ ಜೆಡಿಎಸ್ ಕಾಂಗ್ರೆಸ್ ಕೂಡ ಹೇಳ್ತಾರೆ ನಮ್ಮ ಹತ್ರ ಇರ್ತಕ್ಕಂಥ ಸದಸ್ಯರಲ್ಲಿ ಒಬ್ರು ಹೋಗಲ್ಲ, ನಾವೇ ಸರ್ಕಾರ ಮಾಡ್ತೀವಿ. ಅಲ್ಲಿವರೆಗೂ ಯಡಿಯೂರಪ್ಪನವರು ಖುಷಿಯಾಗಿ ಓಡಾಡ್ಕೊಂಡಿರಲಿ, ಬಿಜೆಪಿ ಕೂಡ ಎಂಜಾಯ್ ಮಾಡಲಿ, ಪಟಾಕಿ ಹೊಡಿಲಿ, ನಮಗೂ ಕೂಡ ಪಟಾಕಿ ಹೊಡೆಯೋ ದಿನ ಬರುತ್ತೆ ಅಂತ ಕಾಯ್ದಿದ್ರೆ ನೋಡೋಣ ರಾಜಕೀಯ ಏನಾಗುತ್ತೆ. ಮೂರು ಕೂಡ ಧನ್ಯವಾದ. ಈಗ ಅಗ್ರರಾಷ್ಟ್ರೀಯ ವಾರ್ತೆ.